ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವಿಶ್ವ ಅಂಗಾಂಗ ದಾನ ದಿನ, ವರ್ಲ್ಡ್ ಆರ್ಗನ್ ಡೊನೇಷನ್ ಡೇ. ಈ ಒಂದು ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ. ಇವರು ದೇಹದಾನ ಜಾಗೃತಿಗಾಗಿ ತಮ್ಮ ತಂದೆಯ ಮೃತದೇಹವನ್ನ ಛೇದಿಸಿ ವಿಶ್ವ ದಾಖಲೆಯನ್ನ ನಿರ್ಮಿಸಿದಂತಹ ಭಾರತದ ಪ್ರಥಮ ವೈದ್ಯರು. KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಶರೀರ ರಚನಾ ವಿಭಾಗದ ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರು ಹಾಗೂ ಡಾಕ್ಟರ್ ರಾಮಣ್ಣವರ್ ಚಾರಿಟೇಬಲ್ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಡಾಕ್ಟರ್ ಮಹಾಂತೇಶ್ ರಾಮಣ್ಣವರವರು ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಸರ್. ಸರ್, ಇವತ್ತಿನ ವಿಷಯ ವರ್ಲ್ಡ್ ಆರ್ಗನ್ ಡೊನೇಷನ್ ಡೇ ಅಥವಾ ವಿಶ್ವ ಅಂಗಾಂಗ ದಾನ ದಿನ. ಪ್ರತಿ ವರ್ಷ ಯಾವಾಗ ಆಚರಿಸ್ತಾರೆ? ಅಲ್ಲಿಂದ ಪ್ರಪ್ರಥಮವಾಗಿ ವೇಣುಧ್ವನಿ ಆಲಿಸುವಂಥ ಎಲ್ಲ ಶ್ರೋತರಿಗೂ ನನ್ನ ಅನಂತ ನಮಸ್ಕಾರಗಳು. ವಿಶೇಷವಾಗಿ ಹೇಳಬೇಕಂದ್ರೆ ವಿಶ್ವ ಅಂಗಾಂಗ ದಾನ ದಿನಾಚರಣೆ ಇದನ್ನ ಆಗಸ್ಟ್ 13ಕ್ಕೆ ಆಚರಣೆ ಮಾಡಿದರೆ, ರಾಷ್ಟ್ರೀಯ ಅಂಗಾಂಗ ದಾನ ದಿನಾಚರಣೆಯನ್ನ ಆಗಸ್ಟ್ 3ಕ್ಕೆ ಆಚರಿಸ್ತಾರೆ. ಪ್ರತಿ ವರ್ಷ ಒಂದು ನ್ಯಾಷನಲ್, ಒಂದು ಇಂಟರ್ನ್ಯಾಷನಲ್, ಒಂದು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಆಗಸ್ಟ್ 3 ಆ್ಯಂಡ್ ಆಗಸ್ಟ್ 13 ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡ್ತಾರೆ ಸರ್. ಅಂತ ಸಂದರ್ಭದಲ್ಲಿ ಈ ದಿನದ ಒಂದು ಉದ್ದೇಶ, ಅದ್ರ ಬಗ್ಗೆ ತಿಳಿಸಬಹುದು? ಇದರ ಉದ್ದೇಶ ಏನಂತಂದ್ರೆ, ನಮ್ಮ ಜನಸಾಮಾನ್ಯರಲ್ಲಿ ಇದರ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ಈ ದಿನಾಚರಣೆಯನ್ನ ಆಚರಣೆ ಮಾಡ್ತಾರ. ಈ ದಿವಸ ಯಾಕೆ ಇದರದ ಉದ್ದೇಶ ಏನಂತಂದ್ರೆ, ನಮ್ಮಲ್ಲಿ ಬಹಳ ಜನಕ್ಕೆ ಇತ್ತಿತ್ತಲಾಗ ನಮ್ಮ ಒಂದು ಏನಪ್ಪಾ ಅಂದ್ರೆ ನಮ್ದು ಆಹಾರದ ಶೈಲಿ ಆಗ್ಲಿ ಹಾಗೂ ನಮ್ಮ ಏನಪ್ಪಾ ಅಂದ್ರೆ ಲೈಫ್ ಸ್ಟೈಲು, ಈ ಎಲ್ಲ ಇದ್ರ ಕಾರಣದಿಂದ ಬಹಳ ಜನಕ್ಕೆ ಏನು ಅಂಗಾಂಗಗಳ ವೈಫಲ್ಯತೆ ಬಹಳ ಜನರಲ್ಲಿ ಕಾಣ್ತೇವೆ. ಆ ಅಂಗಾಂಗಗಳ ವೈಫಲ್ಯತೆ ಆದಾಗ ಅವು ಯಾವಾಗ ಭಗವಂತ ಕೊಟ್ಟಂತಹ ಈ ಎಲ್ಲ ಅಂಗಾಂಗಗಳನ್ನ ನಾವು ಸರಿಯಾಗಿ ಇಟ್ಕೋಬೇಕು. ಕೆಲವೊಂದು ಸಂದರ್ಭದಲ್ಲಿ ಬೇರೆ ಬೇರೆ ಕಾಯಿಲೆಯಿಂದ ಅದು ವೈಫಲ್ಯ ಆಗ್ತಾವ. ಆ ವೈಫಲ್ಯ ಆದಾಗ ಕೆಲವೊಬ್ಬರು ಒಂದೊಂದ್ಸಲ ಅದಕ್ಕೆ ಏನಪ್ಪಾ ಅಂದ್ರೆ ಬದುಕಿಸ್ಕೊಳ್ಳಿಕ್ಕೆ ನಾವು ಅಂಗಾಂಗ ದಾನದ ಮಹತ್ವ ಬಹಳ ಅತ್ಯವಶ್ಯಕವಾಗಿದೆ ಸರ್. ಅಂತ ಸಂದರ್ಭದಲ್ಲಿ ಅಂಗಾಂಗ ದಾನ ಮಾಡಲು ಯಾರು ಅರ್ಹರು? ಅದ್ರ ಬಗ್ಗೆ ತಿಳಿಸಿ. ಮೊದಲೇದಾಗಿ ಹೇಳ್ಬೇಕಂತಂದ್ರೆ, ಅಂಗಾಂಗ ದಾನ ಮಾಡ್ಲಿಕ್ಕೆ ಮತ್ತು ಅಂಗಾಂಗ ದಾನಕ್ಕೂ ದೇಹದಾನಕ್ಕೂ ನಾನು ಸಪ್ರೇಟ್ ಹೇಳಲಿಕ್ಕೆ ಬಯಸ್ತೇನೆ. ಏನಾಗ್ತದೆ ಅಂದ್ರೆ, ಯಾರಿಗೆ ಆದ್ರೆ ಸಹಜ ಸಾವಾತಂದ್ರೆ ಅದು ಮನೆಯಲ್ಲಿ ಆಗ್ಬೋದು, ಆಸ್ಪತ್ರೆಯಲ್ಲಿ ಆಗ್ಬೋದು. ಅಂದ್ರೆ ಸಹಜ ಸಾವು ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗ್ಲಿ, ಈ ಒಂದು ಹೃದಯ ಸ್ತಬ್ಧತೆಯಿಂದ ನಿಧನರಾದಂತಹ ವ್ಯಕ್ತಿ ಅದು ಮನೆಯಲ್ಲಿ ಇರ್ಬೋದು, ಆಸ್ಪತ್ರೆಯಲ್ಲಿ ಇರ್ಬೋದು. ಅವರು ದೇಹದಾನ, ನೇತ್ರದಾನ, ಚರ್ಮದಾನ ಮೂರೇ ಮಾಡ್ಲಿಕ್ಕೆ ಬರ್ತದೆ. ಆದ್ರೆ ಅಂಗಾಂಗ ದಾನ ಮಾಡಬೇಕಾದ್ರೆ ದೇವರು ನಮಗೆ ಮತ್ತೊಂದು ಸಾವು ಕೊಡ್ತಾನೆ. ಅದರ ಹೆಸರು ಮೆದುಳು ನಿಷ್ಕ್ರಿಯ, ಅಂದ್ರೆ ಬ್ರೈನ್ ಡೆತ್ ಅಂತೇವೆ. ಬ್ರೈನ್ ಡೆತ್ ಅಂತಂದ ಕೂಡ ಏನಾಗ್ತದೆ ಅಂದ್ರೆ, ಜನಕ್ಕೆ ಯಾರು ಅಂತ ಬ್ರೈನ್ ಡೆತ್ ಅಂದ ಕೂಡ ಗೊತ್ತಾಗೋದಿಲ್ಲ. ಜನಸಾಮಾನ್ಯರಿಗೆ ಏನೈತೆ ಅಂದ್ರೆ, ಈ ಕೋಮಾ ಅನ್ನೋದು ಗೊತ್ತೈತಿ ವರ್ಡ್. ಕೋಮಾ ಈಸ್ ರಿವರ್ಸಿಬಲ್, ಬ್ರೈನ್ ಡೆತ್ ಈಸ್ ಇರ್ರಿವರ್ಸಿಬಲ್. ಕೋಮಾದಾಗ ಹೋದ ವ್ಯಕ್ತಿ ಅವನ ಪ್ರಜ್ಞೆ ಹೊಳ್ಳಿ ಬರ್ತದೆ. ಬ್ರೈನ್ ಡೆತ್ ಆದಂಥ ವ್ಯಕ್ತಿ ಪ್ರಜ್ಞೆ ಹೊರಗೆ ಬರೋದಿಲ್ಲ. ಹಾಗಂತ ನಾವು ಈಗ KLE ಆಸ್ಪತ್ರೆ ಒಳಗೆ ಬಂದಂಥ ಆಸ್ಪತ್ರೆಯಲ್ಲಿ ಪೇಷಂಟ್ ಅಡ್ಮಿಟ್ ಆಗಿದ್ದನ್ನ ನಾವು ಬಹಳ ಜನಕ್ಕೆ ತಪ್ಪು ತಿಳುವಳಿಕಿದೆ. ಏನಂತಂದ್ರೆ, ನಮಗೆ ಯಾವಾಗ ಬೇಕಾದಾಗ ಅವ್ರಿಗೆ ಏನು ಬ್ರೈನ್ ಡೆತ್ ಆಗಿತ್ತಂತ ಅಂಗಾಂಗ ತಗೋತಾರು ಅಥವಾ ಹಿಂಗ ಆರ್ಗನ್ ತಗೋಲಿಕ್ಕೆ ಬೇಕಾದಾಗ ಬರ್ತೈತಿ ಇವ್ರಿಗೆ ಅಂತಂದ್ರೆ, ಮೊದಲು ಈ ತಪ್ಪು ತಿಳುವಳಿಕೆ ಇವತ್ತು ಕೇಳ್ತಕ್ಕಂಥ ಎಲ್ಲಾ ಕೇಳುಗರಿಗೆ ಒಂದು ವಿನಂತಿ ಏನಂದ್ರೆ, ಇದು ನಮ್ಮ ಯಾವುದೇ ಆಸ್ಪತ್ರೆ ಇರಲಿ, ಈಗ KLE ಆಗ್ಲಿ ಬೇರೆ ಆಸ್ಪತ್ರೆ ಇರಲಿ, ಅದು ಅವ್ರ ಕೈಯಲ್ಲಿ ಇರುವುದಿಲ್ಲ. ಇದಕ್ಕೆ ಮೇನ್ ಯಾರಪ್ಪ ಸಂಧಾನ ಮಾಡ್ಲಿಕ್ಕೆ ಅಂದ್ರೆ, ನಮ್ಮ ಕರ್ನಾಟಕದಲ್ಲಿ ಜೀವ ಸಾರ್ಥಕತೆ ಅದು ಸೋಟು ಅಂತ ಮಾಡಿದ್ದಾರೆ. ಸ್ಟೇಟ್ ಆರ್ಗನೈಸೇಷನ್ ಆಫ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್ ಅಂತೇಳಿ ಅವರು ಡಿಸೈಡ್ ಮಾಡ್ತಾರೆ. 4 ಮಂದಿ ನ್ಯೂರೋ ಸರ್ಜನ್ ಬರ್ತಾರೆ. ಅವ್ರು ಬಂದು ಪೇಷಂಟ್ ಅನ್ನ ನೋಡಿ ಇದು ಬ್ರೈನ್ ಡೆತ್ ಆಗೈತಿಲ್ಲ ಅಂತ ಕಾನ್ಫಿಡೆನ್ಷಿಯಲ್ ಆಗಿ ಅದನ್ನ ಮಾರ್ಕ್ ಮಾಡಿ ಹೋಗ್ತಾರೆ. ಮತ್ತೆ ಇನ್ನೊಂದು ಟೀಮ್ ಆಫ್ ಡಾಕ್ಟರ್ ಬರ್ತಾರೆ, ಅವರು ಒಂದು ರಿಪೋರ್ಟ್ ಕೊಡ್ತಾರ. ಅವು 2 ರಿಪೋರ್ಟ್ ಟ್ಯಾಲಿ ಮಾಡಿದ ಮ್ಯಾಗೆ ಇದು ಏನಪ್ಪಾ, ನಾವು ಆ ರೋಗಿ ಮೆದುಳು ನಿಷ್ಕ್ರಿಯ ಆಗಿ ಬ್ರೈನ್ ಡೆತ್ ಆಗಿ ನಿಧನ ಹೊಂದುತ್ತಾರ, ಅವಾಗ ಅಂಗಾಂಗ ದಾನ ಮಾಡಕ್ ಬರ್ತೈತಿ ಅಂತ ಹೇಳಿಕೆ ಬಯಸ್ತೇವೆ ಸರ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವಿಶ್ವ ಅಂಗಾಂಗ ದಾನ ದಿನದ ಕುರಿತು ವಿವರವಾದ ಮಾಹಿತಿ ಡಾಕ್ಟರ್ ಮಹಾಂತೇಶ್ ರಾಮಣ್ಣವರವರು ಕೊಡ್ತಾ ಇದ್ದಾರೆ. ಸರ್, ಈಗ ತಾವು ತಮ್ಮ ಉತ್ತರದಲ್ಲಿ ಟಿಶ್ಯೂ ಡೊನೇಷನ್ ಅಂತ ಹೇಳಿದ್ರೆ, ಅಲ್ಲೇ ಒಂದು ಪ್ರಶ್ನೆ. ಆರ್ಗನ್ ಡೊನೇಷನ್ ಹಾಗೂ ಟಿಶ್ಯೂ ಡೊನೇಷನ್ ಅಥವಾ ಅಂಗಾಂಗ ದಾನ ಮತ್ತು ಅಂಗಾಂಶ ದಾನ ನಡುವಿನ ವ್ಯತ್ಯಾಸ, ಅದ್ರ ಬಗ್ಗೆ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಜನಸಾಮಾನ್ಯರಿಗೆ ಏನಾಕತ್ತೆ ಅಂದ್ರೆ, ಕಣ್ಣು ಕೂಡ ಒಂದು ಅಂಗ,
ಚರ್ಮ ಕೂಡ ಒಂದು ಅಂಗ. ಮತ್ತು ಇವನ್ನೆರಡು ಮನ್ಯಾಗ ಡೆತ್ ಆದ್ರೆ ತಗೋತೀರಿ, ಮತ್ತು ಬೇರೆ ಆರ್ಗನ್ಸ್ ಯಾಕೆ ತಗೋಂಗಿಲ್ಲ ಅಂತ ಪ್ರಶ್ನೆ ಬರ್ತದೆ. ಸೊ ಇಲ್ಲಿ ಆರ್ಗನ್ ಟಿಶ್ಯೂ ಅಂದ್ರೆ ಅಂಗಾಂಶ ಅಂದ್ರೆ ಟಿಶ್ಯೂ ತಗೋತೀವಿ. ಈಗ ನಿಮಗೆ ಒಂದ್ ಮಾತು ಹೇಳ್ಬೇಕಂದ್ರೆ, ಈಗ ನೇತ್ರದಾನ ಅಂದ್ಕೂಡ ಜನ ಏನ್ ತಿಳ್ಕೊಂಡ್ಬಿಡ್ತಾರ, ಇಡೀ ಕಣ್ಣು ತೆಗೆದು ಕಣ್ಣು ಹಾಕ್ತಾರ ಅಂತ ತಿಳ್ಕೊತಾರ. ಇಲ್ಲ, ಕಣ್ಣಲ್ಲಿ ಇರ್ತಕ್ಕಂಥ ಒಂದು ಪಾರ್ಟ್ ಕಾರ್ನಿಯಾ ಅಂತೀವಿ ನಾವು, ಅದು ಕರಿಗುಡ್ಡಿ ಮೇಲ್ಗಡೆ ಇರ್ತದ. ಆ ಕರಿಗುಡ್ಡಿ ಅಷ್ಟ ತೆಗೆದು ಹಾಕ್ತಿವಿ. ಜನಸಾಮಾನ್ಯರಿಗೆ ನಾವು ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಅಂತ ಅನ್ನಕತ್ರ ತಿಳಿಯಂಗಿಲ್ಲ. ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಡೋಳೆಕ ದಾನ ಅಥವಾ ನೇತ್ರದಾನ, ಈ ರೀತಿ ಕಣ್ಣು ದಾನ ಅಂತ ಅಂದಾಗ ಅವ್ರಿಗೆ ಗೊತ್ತಾಗ್ತದ. ಹಿಂಗಾಗಿ ನಾವು ಇಡೀ ಕಣ್ಣೊಳಗೆ ಒಂದು ಪಾರ್ಟ್ ತಗೋದಕ್ಕೆ ಅದು ಅಂಗಾಂಶ ಟಿಶ್ಯೂ ಆಗ್ತದೆ. ಅದೇ ರೀತಿಯಾಗಿ ಚರ್ಮ ಅಂದ್ರೆ ಇಡೀ ಚರ್ಮ ತೆಗಿಯಂಗಿಲ್ಲ, ಚರ್ಮದ ಮ್ಯಾಗಿರ್ತಕ್ಕಂಥ ಒಂದು ಲೇಯರ್ ಅನ್ನ ತೆಗಿತೀವಿ, ಅದು ಕೂಡ ಒಂದು ಟಿಶ್ಯೂ ಬರ್ತದೆ. ಹಿಂಗಾಗಿ ಈ ನೇತ್ರ, ಚರ್ಮ ಇವು ಟಿಶ್ಯೂಸ್ ಆಗ್ತವೆ. ಅಂಗ ಅಂದ್ರೆ 8 ಅಂಗಾಂಗಗಳನ್ನ ದಾನ ಮಾಡಬಹುದು ಸರ್. ಸರ್, ಜೀವಂತವಾಗಿರುವ ವ್ಯಕ್ತಿ ಅಂಗಾಂಗ ದಾನ ಮಾಡಬಹುದೇ, ಹಾಗೂ ಯಾವೆಲ್ಲ ಅಂಗ ದಾನ ಮಾಡಬಹುದು? ಮೊದಲೇದಾಗಿ ಅಂಗಾಂಗ ದಾನ ನಾನು ಹೇಳಿದೆ ಅಂದ್ರೆ, ಕೊಡಬೇಕಾದ್ರೆ ಫಸ್ಟ್ ಪೇಷಂಟ್ ICU ಒಳಗಿರ್ಬೇಕು, ವೆಂಟಿಲೇಟರ್ ಮೇಲೆ ಇರಬೇಕು. ಆಮೇಲೆ ಅದನ್ನ ಡಾಕ್ಟರ್ ಅಂದ್ರೆ ಮೆದುಳು ನಿಷ್ಕ್ರಿಯಕ್ಕೆ ಆಗ್ಬೇಕಾದ್ರೆ ಬೇರೆ ಬೇರೆ ಕಾರಣಗಳದಾವ, ಅವನ್ನೆಲ್ಲ ರೂಟೀನ್ ಎಲ್ಲ ಚೆಕಪ್ ಮಾಡಿದ ಮೇಲೆ, ಬ್ರೈನ್ ಡೆತ್ ಆದ್ಮೇಲೆ ಏನಪ್ಪಾ ಅಂದ್ರೆ, ಒಂದು ನಾವು 2 ಟೈಪ್ ಮಾಡ್ತೇವೆ. ಒಂದು ಲೈವ್ ಡೊನೇಷನ್ ಮಾಡ್ತೇವೆ, ಒಂದು ಕೆಡವರಿಕ್ ಡೊನೇಷನ್ ಅಂತ ಮಾಡ್ತೇವೆ. ಲೈವ್ ಡೊನೇಷನ್ ಅಂದ್ರೆ ಯಾವ ವ್ಯಕ್ತಿ ಜೀವಂತ ಇದ್ದಾಗ ದಾನ ಮಾಡಬಹುದು ಅಂದ್ರೆ, ಯಾವ ವ್ಯಕ್ತಿ ಜೀವಂತ ಇದ್ದಾಗ 2 ಅಂಗಾಂಗಗಳನ್ನ ದಾನ ಮಾಡಬಹುದು. ಒಂದು 2 ಕಿಡ್ನಿ ಒಳಗೆ 1 ಕಿಡ್ನಿ ದಾನ ಮಾಡಬಹುದು. ಆಮೇಲೆ ಅ ಪಾರ್ಟ್ ಆಫ್ ಲಿವರ್ ಅಂದ್ರೆ ಯಕೃತ್ ಅಂತೆ ನಾವು. ಯಕೃತನ್ನ ಏನಪ್ಪಾ ಅದರಲ್ಲಿ ಏನು ಕೊಟ್ಟಿದ್ದಾನಂತಂದ್ರೆ, ರೈಟ್ ಲೋಬ್ ಲೆಫ್ಟ್ ಲೋಬ್ ಅಂತ ಇರ್ತದೆ. ಯಾರಿಗೆ ಎಷ್ಟು ಬೇಕು ಅಷ್ಟೇ ಅದನ್ನ ಕಟ್ ಮಾಡಿ ಹಾಕಿದಾಗ ಅದು ಕೊಡ್ಲಿಕ್ಕೆ ಬರ್ತದೆ. ಇಡೀ ನಮ್ಮ ಶರೀರದ ಒಂದು ಅಂಗಾಂಗ ಒಳಗ ದೇವರು ಒಂದೇ ಅಂಗಾಂಗಕ್ಕೆ, ಯಾವುದು ಲಿವರ್ಗೆ, ಅದು ಕಟ್ ಮಾಡಿ ಕೂಡ ಸಿಗುವಂತ ಅದು ಕೊಟ್ಟಿದ್ದಾನೆ. ಸೊ ನಾವು ಬದುಕಿದ್ದಾಗ 2 ಅಂಗಾಂಗ ದಾನ ಮಾಡಬಹುದು. ಯಾವುದು ಒಂದು ಪಾರ್ಟ್ ಆಫ್ ದ ಲಿವರ್, ಯಕೃತ್ ಅಂತೀವಿ. 2 ಕಿಡ್ನಿ ಒಳಗೆ 1 ಕಿಡ್ನಿ ಪ್ರೊವೈಡೆಡ್, ಅಲ್ಲೆಲ್ಲ ಬ್ಲಡ್ ಗ್ರೂಪ್ ಮ್ಯಾಚಿಂಗ್ ಆಗಬೇಕು, ಎಲ್ಲ ಆದಾಗ ಕೊಡ್ಲಿಕ್ಕೆ ಬರ್ತದೆ ಸರ್. ಅಂಗಾಂಗ ದಾನಿಯಾಗಲು ಏಜ್ ಲಿಮಿಟ್ ಏನಾರು ಇದೆಯಾ, ವಯಸ್ಸಿನ ಮಿತಿ? ಅಂಗಾಂಗ ದೇಹ ದಾನ ಮಾಡ್ಲಿಕ್ಕೆ ಏಜ್ ಲಿಮಿಟ್ ಇದೆ ಸರ್. 18 ವರ್ಷ ಮೇಲ್ಪಟ್ಟವರು ಮಾಡ್ಬೇಕು ಕಂಪಲ್ಸರಿ. 18 ವರ್ಷ ತಳಗಿದ್ದವ್ರಿಗೆ ದೇಹ ದಾನ ಮಾಡ್ಲಿಕ್ಕೆ ಬರಂಗಿಲ್ಲ. ಅಂದ್ರೆ ಏನು, ಆಸ್ ಪರ್ ನಮಗಂದ್ರೆ ಯಾಕೆ ಮಾಡ್ಯಾರ ಅಂದ್ರೆ, ಪರಿಪೂರ್ಣವಾಗಿ ಅಂಗಾಂಗಗಳನ್ನ ಬೆಳವಣಿಗೆ ಆಗಿರ್ತಾವ, ಕಲೀಲಿಕ್ಕೆ ಅನುಕೂಲ ಆಗಲ್ಲ. ಆದ್ರೆ ಅಂಗಾಂಗ ದಾನಕ್ಕೆ ಹಂಗಿಲ್ಲ. ಅದು ಏಜು ಮೊನ್ನೆ ಬರೀ 8 ತಿಂಗಳದ ಕೂಸಿಂದ ನಾವು ಅಂಗಾಂಗ ದಾನ ಮಾಡ್ಕೊಂಡ್ರಿ, ಶಿ ಬಿಕೇಮ್ ದ ಯಂಗೆಸ್ಟ್ ಏನಪ್ಪಾ ಆರ್ಗನ್ ಡೊನೇಷನ್. ಅದಕ್ಕಿಂತ ಮುಂಚೆ 3 ತಿಂಗಳದ ಒಬ್ಬಕ್ಕಿದ್ಲು, ಯಾರು ಅಂಜನಾ ಅಂತ ಹೇಳಿ ತಿರುವಂತಪುರದಕ್ಕೆ ಯಂಗೆಸ್ಟ್ ಡಾನರ್ ಅಂತ. ಹಿಂಗಾಗಿ ಇದ್ರಾಗ ಏಜ್ ಲಿಮಿಟ್ ಇಲ್ಲ, ಏಜ್ ಲೋವರ್ ಲಿಮಿಟ್ ಇಲ್ಲ. ಅಪ್ಪರ್ ಲಿಮಿಟ್ ಏನೈತೆ ಅಂದ್ರೆ, ಮೇಲ್ಗಡೆ ಬಂದಂಗ ಅವ್ರ ಆರ್ಗನ್ಸ್ ಅನ್ನ ಅಟೆಂಡಿಂಗ್ ಡಾಕ್ಟರ್ ನೋಡ್ಕೊಂಡು ಇಂತಿಂತ ಕೊಡಬಹುದು ಅಂತ ಹೇಳಿ, ಅದು ಏನಪ್ಪಾ ಸಬ್ಜೆಕ್ಟಿವ್ ಕಂಡೀಷನ್. ಅದು 50 ಇರ್ಬೋದು, 60 ವಯಸ್ಸು ಇರ್ಬೋದು, ಆಯಾ ಅಂಗಾಂಗ ತಗೋಲಿಕ್ಕೆ ಬರ್ತೈತಿ ಇಲ್ಲ ಅನ್ಲಿಕ್ಕೆ ಅದು ಅಪ್ಪರ್ ಲಿಮಿಟ್ ನಾವು ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಲೋವರ್ ಲಿಮಿಟ್ ಅದಕ್ಕೆ ಇಲ್ಲೇ ಇಲ್ಲ. ಅಂದ್ರೆ ಸಣ್ಣ ಕೂಸಿಂದ ಹಿಡ್ಕೊಂಡು ದೊಡ್ಡವ್ರ ತನಕನೂ ಕೊಡಬಹುದು. ಸ್ನೇಹಿತರೆ, ಇದು ವಿಶ್ವ ಅಂಗಾಂಗ ದಾನ ದಿನದ ಕುರಿತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶರೀರ ರಚನಾ ವಿಭಾಗದ ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರು, ಹಾಗೂ ಡಾಕ್ಟರ್ ರಾಮಣ್ಣವರ್ ಚಾರಿಟಬಲ್ ಟ್ರಸ್ಟ್ ನ ಕಾರ್ಯದರ್ಶಿಗಳಾದ ಡಾಕ್ಟರ್ ಮಹಾಂತೇಶ್ ರಾಮಣ್ಣವರವರು. ಡಾಕ್ಟರ್ ಸರ್, ಬಹಳಷ್ಟು ವಿಷಯಗಳ ಬಗ್ಗೆ ನಾವು ಮಾತನಾಡಿದ್ವಿ. ಅಂಗಾಂಗ ದಾನಿಯಾಗಲು ಒಬ್ಬ ವ್ಯಕ್ತಿ ಹೇಗೆ ನೋಂದಾಯಿಸಿಕೊಳ್ಳಬಹುದು, ಅದರ ಬಗ್ಗೆ ಸ್ವಲ್ಪ. ಮೊದಲೇದಾಗಿ ಏನಂತಂದ್ರೆ, ನಮ್ಮ ಕಡೆ ಬಹಳ ಜನ ಕೇಳ್ತಾರೆ, ಸರ್ ನಾವು ಆರ್ಗನ್ ಡೊನೇಷನ್ ಮಾಡ್ಬೇಕಾಗೈತಿ, ಮತ್ತು ಆರ್ಗನ್ ಡೊನೇಷನ್ ಮಾಡ್ಲಿಕ್ಕೆ ನಾವು ಎಲ್ಲಿ ಹೋಗ್ಬೇಕು ಅಂತ ಕೇಳ್ತಾರೆ, ಅಥವಾ ನಮ್ಮ KLE ಆಸ್ಪತ್ರೆ ಒಳಗೆ ಮಾಡ್ಬೇಕಾಗ್ತದೆ. ಇದಕ್ಕೆ 2 ಇದೆ. ಒಂದು ಹಾರ್ಡ್ ಕಾಪಿನೂ ಸಿಗ್ತದೆ. ಹಾರ್ಡ್ ಕಾಪಿ ಒಳಗೆ ಮಾಡಿದ್ರೆ, ಸಾಫ್ಟ್ ಮಾಡಿದ್ರೆ ಅದನ್ನ ನಾವು ತುಂಬಿ ಮತ್ತೆ ಜೀವ ಸಾರ್ಥಕತೆ ಕಳಿಸ್ಬೇಕು. ಆನ್ಲೈನ್ ನಲ್ಲೇ ಅಲ್ಲಿ ಮನೆಯಲ್ಲಿ ಕೂತನೆ ನೀವು ಏನಪ್ಪಾ ರಿಜಿಸ್ಟರ್ ಮಾಡ್ಕೋಬಹುದು ನಿಮ್ಮ ಮೊಬೈಲ್ದಲ್ಲಿ. ಅಲ್ಲಿ ಏನ್ ಮಾಡ್ಬೇಕಂದ್ರೆ, www.jeevasaarthakate.go.karnataka ಅಂದ್ರೆ KR.in ನೀವು ಹೊಡೆದ್ರೆ ಅದು ಬರ್ತೈತೆ, ಅಥವಾ ಸೋಟೋ ಅಂತ ಹೊಡೆದ್ರೆ ಲಿಂಕ್ ಓಪನ್ ಆಗ್ತದೆ. ಅಲ್ಲಿ ಒಂದು ಪೇಜ್ ಪಾಪ್ ಆಗ್ತದೆ. ಅಲ್ಲಿ ನಿಮ್ ಪೂರ್ಣ ಹೆಸರು ಹಾಕಬೇಕು. ಕಂಪಲ್ಸರಿ ನಿಮ್ ಬ್ಲಡ್ ಗ್ರೂಪ್ ನಿಮ್ಗೆ ಗೊತ್ತಿರ್ಬೇಕು. ಯಾಕಂದ್ರೆ ಅಂಗಾಂಗ ದಾನ ಮಾಡ್ಬೇಕಾದ್ರೆ ಬ್ಲಡ್ ಗ್ರೂಪ್ ಇಸ್ ಎಸೆನ್ಷಿಯಲ್ ಫ್ಯಾಕ್ಟರ್. ಅಲ್ಲಿ ಬ್ಲಡ್ ಗ್ರೂಪ್ ಹಾಕಿ, ನಿಮ್ಮ ಏರಿಯಾ ನಿಮ್ದು ಎಲ್ಲಿ ಬರ್ತಾರೆ ಹಾಕಿ, ಬುಡಕ ಅಲ್ಲಿ ಆರ್ಗನ್ ಯಾವ್ಯಾವ ನಿಮಗೆ ಇಷ್ಟ ಇದೆ, ನೀವು ಹಾರ್ಟ್ ಕೊಡ್ಬೋದಾ, ಲಿವರ್ ಕೊಡ್ಬೋದಾ, ನೀವು ಇಚ್ಛೆ ಆಯ್ಕೆಗಳನ್ನು ನೀವೇ ಮಾಡಬಹುದು. ಇಲ್ಲ ಅಷ್ಟು ಅಂಗಾಂಗ ಮಾಡೋದಿದ್ರೆ ಅಷ್ಟನ್ನು ಮಾಡಿ, ಕೊನೆಗೆ ನೀವು ಅಡ್ರೆಸ್ ಕೊಟ್ಟ ಮ್ಯಾಗ ನೀವು ಒಂದು ಕಂಪಲ್ಸರಿ ನಿಮ್ಮ ಮೊಬೈಲ್ದಲ್ಲಿ ನಿಮ್ದೊಂದು ಸಾಫ್ಟ್ ಕಾಪಿ ಫೋಟೋ ಇರಬೇಕು. ಆ ಫೋಟೋ ಅದಕ್ಕೆ ಅಟ್ಯಾಚ್ ಮಾಡಿ ನೀವು ಹೊಡೆದ್ಬಿಟ್ರೆ ನಿಮಗೆ ಇಮಿಡಿಯೇಟ್ ಆನ್ಲೈನ್ ನಿಮಗೆ ಏನಪ್ಪಾ ಡೋನರ್ಸ್ ಕಾರ್ಡ್ ಜನರೇಟ್ ಆಗ್ತದೆ.
ನಿಮ್ಮ ಮೊಬೈಲ್ದಾಗನ ಬರ್ತೈತಿ. ಅದನ್ನ ನೀವು ಪ್ರಿಂಟ್ ತೆಗೆದು ಮನೆಯಲ್ಲಿ ಎಲ್ಲಿ ನೀವು ಡ್ರಾಯಿಂಗ್ ರೂಮ್ ಅಲ್ಲಿ ಇಟ್ಬಿಟ್ರೆ ಬಂದವ್ರು ಎಲ್ಲರಿಗೂ ಕಾಣ್ತೈತಿ. ಯಾಕಂದ್ರೆ ನಮ್ಮ ಸಾವು ಯಾವಾಗ ಎಲ್ಲಿ ಯಾವ ರೂಪನಾಗ ಬರ್ತೈತಿ ಗೊತ್ತಿಲ್ಲ. ನೀವು ಅದನ್ನ ಎಲ್ಲಾ ಮಾಡಿ ಸೇಫ್ ಆಗಿ ಟ್ರೆಜರಿ ಒಳಗ ಎಲ್ಲಾ ಏನಪ್ಪಾ ನಮ್ಮ ಆಸ್ತಿ ಹಕ್ಕುಪತ್ರ ಜೊತೆ ಇಟ್ಬಿಟ್ರೆ ಅಂದ್ರ ಮಂದಿ ಗೊತ್ತಾಗುದಿಲ್ಲ. ಅದನ್ನ 4 ಜನ ಮನೆಯಾಗೂ ಗೊತ್ತಾಗಬೇಕಂತಂದ್ರ ಅದನ್ನ ಡ್ರಾಯಿಂಗ್ ರೂಮ್ ನಾಗ ಅಲ್ಲಿ ಕಾಣುವಲ್ಲಿ ಅದ್ರದ್ದು ಒಂದು ಸಣ್ಣದೊಂದು ಏನಪ್ಪಾ ಇದು ಮಾಡ್ಕೊಂಡು ಲ್ಯಾಮಿನೇಷನ್ ಮಾಡ್ಕೊಂಡು ನಮ್ಮ ಪಾಕೆಟ್ ಅಲ್ಲಿ ಇಟ್ಕೊಂಡಾಗ ಎಲ್ಲೇ ನಮ್ಗೆ ಏನಾರ ಆಘಾತ ಆದಾಗ ಫಸ್ಟ್ ಐಡೆಂಟಿಟಿ ನೋಡುದ ನಮ್ಮ ಪಾಕೆಟ್ ಒಳಗ, ಆ ವಾಲೆಟ್ ಒಳಗ ಅದು ಇಟ್ಕೋದ್ರಿಂದ, ಪರ್ಸ್ ಒಳಗೆ ಇಟ್ಕೋದ್ರಿಂದ ಇವ್ರು ಅಂಗಾಂಗ ದಾನ ಮಾಡ್ಯಾರ ಅಂತೇಳಿ ಇಮಿಡಿಯೇಟ್ ಕನ್ಸರ್ನ್ ಪರ್ಸನ್ಗೆ ಮಾಡ್ತಾರ. ಇನ್ನ ಅಂಗಾಂಗ ದಾನ ಮಾಡ್ಬೇಕಾದ್ರೆ ಅಲ್ಲಿ 8 ಅಂಗಾಂಗಗಳ ಬಗ್ಗೆ ದಾನ ಮಾಡಬಹುದು. 1 ಹಾರ್ಟು, 2 ಪುಪ್ಪುಸ, 1 ಲಿವರು, 1 ಪ್ಯಾಂಕ್ರಿಯಾಸು, 2 ಕಿಡ್ನಿ, 1 ಇಂಟೆಸ್ಟೈನು ಮತ್ತು ಬೋನ್ ಮ್ಯಾರೋ ಅಂತೇಳಿ ಅಸ್ಥಿ ಮಜ್ಜ. ಈ 8 ಅಂಗಾಂಗಗಳನ್ನ ನೀವು ದಾನ ಮಾಡ್ಲಿಕ್ಕೆ ಅರ್ಹರದರೆ. ಇವು ಅಂಗಗಳು. ಅಂಗಾಂಶ ಅಂದ್ರೆ ಯಾವಪ್ಪ ಅಂದ್ರೆ ಅದು ಏನೋ ಟಿಶ್ಯೂ ಅಂದ್ರೆ ಒಂದು ಮೂಳೆ ಬೋನ್ ಮ್ಯಾರೋದಾಗಿಂದ ಕೊಡಬಹುದು, ಅಥವಾ ನಾವೇನಂತ ರಕ್ತ ನಾಳಗಳಂತೇವೆ ಆ ರಕ್ತ ನಾಳಗಳನ್ನು ಕೂಡ ಅದ್ರಾಗ ಕೊಡಬಹುದು. ಅದೇ ರೀತಿಯಾಗಿ ಈ ಏನ್ ನಾವು ಟಿಶ್ಯೂಸ್ ಅಂತೇವಲ್ಲ, ಈ ಹಾರ್ಟ್ ವಾಲ್ ಸದೇ ಕೊಡಬಹುದು. ಅದು ಪಾರ್ಟ್ ಆಫ್ ದ ಅಂಗಾಂಶ ಅಂದ್ರೆ ಅಂಗಾಂಗ ಮತ್ತು ಅಂಗಾಂಶ, ಆರ್ಗನ್ ಅಂಡ್ ಟಿಶ್ಯೂಸ್ ಕೊಡಬಹುದು ಅಂತ ಹೇಳಿ ಬಯಸ್ತೇನೆ ಸರ್. ಈಗ ಬಹಳ ಒಂದು ಮುಖ್ಯವಾದ ವಿಷಯ ಏನಂದ್ರೆ, ಒಬ್ಬ ವ್ಯಕ್ತಿ ನಿರ್ಧಾರ ಮಾಡಿದಾನೆ ಅಂಗಾಂಗ ದಾನ ಮಾಡೋದು. ಮೃತ ವ್ಯಕ್ತಿಯ ಅಂಗಾಂಗ ದಾನದ ನಿರ್ಧಾರವನ್ನು ಅವರ ಕುಟುಂಬದ ಸದಸ್ಯರು ತಡೆಯಬಹುದೇ? ಅಂದ್ರೆ ಮೊದಲು ಮಾಡಿರ್ತಾರೆ, ಅವ್ರ ಮೃತ್ಯು ಆಯ್ತು, ಅವರ ಪರಿವಾರದವರು, ಕುಟುಂಬದವರು. ಈಗ ಇದಕ್ಕೆ ಪ್ರಶ್ನೆ ಏನಂತಂದ್ರೆ, ಈಗ ನಂದೇ ಎಕ್ಸಾಂಪಲ್ ತಗೋತೀನಿ. ನಾ ಈಗಾಗಲೇ ಆರ್ಗನ್ ಡೊನೇಷನ್ ಮಾಡಿದ್ದೇನೆ. ನನ್ನ ಕಡೆ ಫಾರ್ಮ್ ಇದೆ, ನನ್ನ ಕಡೆ ನಾ ಈಗಾಗಲೇ ತುಂಬಿದ್ದೀನಿ. ದೇಹದಾನ ಮಾಡಿದ್ದೀನಿ, ಅಂಗಾಂಗ ದಾನ ಮಾಡೇನೆ. ಈಗ ಮನೆಯೊಳಗೆ ಎಜುಕೇಟೆಡ್ ಇದ್ರು ನಾ ಎಲ್ಲರಿಗೂ ಹೇಳಿದ್ದಂದ್ರೆ, ಇಲ್ಲಿ ಎಲ್ಲಿ ತಪ್ತೈತಂದ್ರೆ ನಾವು ಮಾಡಿರ್ತೇವೆ, ಅದನ್ನ ಗೌಪ್ ಇಟ್ಟಿರ್ತೇವೆ. ಅದನ್ನ ಮನೆಯವರಿಗೆ ನೀವು ಎಕ್ಸಿಕ್ಯೂಟ್ ಮಾಡಿ ಹೇಳಬೇಕು. ನಂದು ಸತ್ತ ಮ್ಯಾಗ ನಾನು ನಾಳೆ ಸಾಯ್ಬೋದು ಗೊತ್ತಿಲ್ಲ, ಆದ್ರೆ ನನಗೆ ಬ್ರೈನ್ ಡೆತ್ ಆಗೈತೆ ಅಂತ ಡಾಕ್ಟರ್ ನಿರ್ಧಾರ, ನಾ ಅವಾಗ ಇರುವುದಿಲ್ಲ, ಅದು ನಿರ್ಧಾರ ಮಾಡೋರು ನೀವು. ಅವಾಗ ನಂದು ಡಾಕ್ಟರ್ ಬ್ರೈನ್ ಡೆತ್ ಆಗೈತೆ ಅಂತ ಅವ್ರು ತಿಳಿಸಿದ ಕೂಡಲೇ ನೀವು ಏನ್ ಮಾಡ್ಬೇಕು, ಅಂಗಾಂಗ ದಾನ ಮಾಡ್ಬೇಕಂತ ಹೇಳಿ ಬೇರೆ ವಿಲ್ ಬರೀತಾರಲ್ಲ, ಹಂಗಿದನ್ನು ಹೇಳಿ ಹೋಗ್ಬೇಕು ಇದ್ದವ್ರಿಗೆ. ಒಂದು ವೇಳೆ ನ್ಯಾಚುರಲ್ ಡೆತ್ ಆಗೈತೆ ಅಂತಂದ್ರೆ ನನ್ನ ದೇಹ ದಾನ ಮಾಡಕ್ ನಾ 2 ಮಾಡಿಟ್ಟಿದ್ದೀನಿ. ಸೊ ಇದನ್ನ ಹೇಳೋ ಉದ್ದೇಶ ಅಂದ್ರೆ 2 ಮಾಡಕ್ ಬರ್ತೈತಿ ಅಂತ ಪ್ರಶ್ನೆ ಕೇಳಿದ್ರೆ 2 ಮಾಡಕ್ ಬರ್ತೈತಿ. ಇಲ್ಲಿ ಏನಂತಂದ್ರೆ, ನ್ಯಾಚುರಲ್ ಡೆತ್ ಆದ್ರೆ ದೇಹ ದಾನ ಮಾಡ್ಬೋದು, ಅನ್ಯಾಚುರಲ್ ಡೆತ್ ಅಂದ್ರೆ ಬ್ರೈನ್ ಡೆತ್ ಆತಂದ್ರೆ ಅಂಗಾಂಗ ದಾನ ಮಾಡ್ಬೋದು. ಆದ್ರೆ ಇನ್ನೊಂದು ಕೇಳ್ತಾರೆ, ಸರ್ ಅಂಗಾಂಗ ದಾನ ಮಾಡಿದ ಮೇಲೆ ನಿಮಗೆ ಪ್ಲಸ್ ಇನ್ನೊಂದು ಏನಂತ, ನಾವು ಆರ್ಗನ್ ತೊಗೊಂಡ ಮೇಲೆ ನಮ್ಮ ಬಾಡಿ ವಾಪಸ್ ಕೊಡ್ತೀವಿ, ನಿಮಗೆ ನೀವು ಅಂತ್ಯಕ್ರಿಯೆ ಮಾಡ್ಬೋದು. ಆದ್ರೆ ದೇಹದಾನ ಕೊಟ್ಟ ಮೇಲೆ ಬಾಡಿ ನಿಮಗೆ ವಾಪಸ್ ಸಿಗಂಗಿಲ್ಲ. ಅದನ್ನ ನಾವು ಕಲೀಲಿಕ್ಕೆ ಉಪಯೋಗ ಮಾಡ್ಕೋತೀವಿ. ಯಾಕಂದ್ರೆ ನಾವು 8 ಅಂಗಾಂಗ ತೆಗೆದ ಮ್ಯಾಗ ಒಂದ್ ವೇಳೆ ನೀವು ಆರ್ಥೋಡಾಕ್ಸ್ ಆಗಿ ಎಲ್ಲ ಸರ್ ನಾವು ವಿಧಿವಿಧಾನ ಪಾಲನೆ ಮಾಡಬೇಕು, ಸಂಪ್ರದಾಯ ಮತ್ತು ಅಂಗಾಂಗ ದಾನ 2 ಕೂಡ ಹೋಗ್ಬೇಕಂದಾಗ ನಿಮಗೆ ಸಂಪ್ರದಾಯನೂ ಫಾಲೋ ಮಾಡಿದಂಗೆ ಆಕತಿ. ಈ ಕಡೆ 8 ಅಮೂಲ್ಯವಾದ ಜೀವವನ್ನು ಕೊಟ್ಟು 8 ಜೀವಗಳಿಗೆ ಏನಪ್ಪಾ ನೀವು ಜೀವ ಕೊಡ್ತೀರಿ, ಅದನ್ನ ಜೀವ ಕೊಟ್ಟು ನೀವು ಅಂತ್ಯಕ್ರಿಯೆ ಮಾಡಿಸ್ಕೋತಾರೆ ಅಂತ ಹೇಳಿಕ್ ಬಯಸ್ತೇನೆ ಸರ್. ಅಲ್ಲೇ ಒಂದು ಬಹಳ ಮುಖ್ಯವಾದ ಪ್ರಶ್ನೆ, ಈಗ ಅಂಗಾಂಗ ದಾನ ಈ ಒಂದು ವಿಷಯ ಬಂದಾಗ ಇರುವ ಸಾಮಾನ್ಯ ಮೂಢನಂಬಿಕೆಗಳು ಮತ್ತು ತಪ್ಪ ಕಲ್ಪನೆಗಳು, ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿ. ಒಂದನೇದಾಗಿ ಹೇಳ್ಬೇಕಂತಂದ್ರೆ, ಈಗ ಕಣ್ಣು ದಾನ ಮಾಡಿದ್ರೆ, ಈ ಜನ್ಮದಾಗ ನಾವು ಕಣ್ಣು ದಾನ ಮಾಡಿದ್ರೆ ಮುಂದಿನ ಜನ್ಮದಾಗ ನಾವು ಕುರುಡರಾಗಿ ಹುಡ್ತೀವಿ ಅಂತ ಹೇಳ್ತಾರೆ. ಇದು ಒಂದಿದೆ ಮೇನ್. ಅದೇ ರೀತಿ ಆಮೇಲೆ ದೇಹ ದಾನ ಮಾಡಿದ್ರೆ ಆತ್ಮ ಮ್ಯಾಲೂ ಹೋಗುದಿಲ್ಲ, ಕೆಳಗೂ ಹೋಗುದಿಲ್ಲ, ನಿಮ್ಮ ಮನೆ ಸುತ್ತಮುತ್ತ ಅಡ್ಡಾಡ್ತಾನೆ. ಮೊದಲೇಗ ಅವ್ ಹೇಳಾವ ಆತ್ಮ ನೋಡಿರ್ದಿಲ್ಲ. ನಾವೀಗ 1000 ಬಾಡಿ ಡಿಸೆಕ್ಟ್ ಮಾಡೇವಿ, ನಮಗೂ ಆತ್ಮ ಕಂಡಿಲ್ಲ. ಆದ್ರ ಹಿರಿಯರು ಮಾಡಿದ್ದು ಖರೆ ಐತಿ. ಅದು ನಾವು ಈಗೂ ಕೂಡ ಅಂತ್ಯಕ್ರಿಯೆ, ಅದು ಒಂದು ಅಗ್ನಿಸ್ಪರ್ಶ ಆಗ್ಲಿ ಅಥವಾ ಒಂದು ಬರಿಯಲ್ಲಾಗ್ಲಿ, ಅದು ಮಣ್ಣು ಮಾಡೋದಾಗ್ಲಿ ಐತಿ. ಆದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ, ಅದು ಹಿರಿಯರು ಮಾಡಿ ಕೊಟ್ಟಿದ್ದಾರೆ, ಅದು ವರಿಗೆ ಹಚ್ಚಿ ನೋಡ್ಲಿಕ್ಕೆ ಯಾವ್ದು ಇನ್ಸ್ಟ್ರೂಮೆಂಟ್ ಇಲ್ಲ. ಆದ್ರೆ ಅಂಗಾಂಗ ದಾನ ಮಾಡೋದ್ರಿಂದ ನಮಗ ಮುಕ್ತಿ ಸಿಗಂಗಿಲ್ಲ, ದೇಹ ದಾನ ಮಾಡೋದ್ರಿಂದ ಮುಕ್ತಿ ಸಿಗೋದಿಲ್ಲ, ಕಣ್ಣು ದಾನ ಮಾಡೋದ್ರಿಂದ ಮುಕ್ತಿ ಸಿಗುದಿಲ್ಲ ಅಂತ ಬಹಳ ಜನಕ್ಕೆ ಏನು ತಪ್ಪು ತಿಳುವಳಿಕೆ ಐತಲ್ಲ. ಅದು ನಮ್ಮ ಒಬ್ಬ ವೈದ್ಯನಾಗಿ ನಾನು ಹೇಳ್ಬೋದು, ಅಂಗಾಂಗ ಈ ದಾನ, ನೇತ್ರದಾನ, ದೇಹದಾನ ಮಾಡೋದ್ರಿಂದ ಸಾವಿನಲ್ಲಿ ಕೂಡ ಸಾರ್ಥಕತೆ ಮೆರೆದಂಗ, ಮತ್ತ ಅಂತ್ಯಕ್ರಿಯೆ ಮತ್ತು ದೇಹದಾನ, ಅಂಗಾಂಗ ದಾನ ಎಲ್ಲರೂ ಸೈಮಲ್ಟೇನಿಯಸ್ ಹೋಗತಿ. ಏನಂತಂದ್ರೆ ಅವ್ರಿಗೆ ಗೊತ್ತಿರುವುದಿಲ್ಲ, ಕೊಡಬೇಡ್ರಿ ಆರ್ಗನ್ ಅಂತಾರ. ಆದ್ರೆ ಆಕ್ಚುಲಿ ನನಗೆ ಈ ಮಾತು ಯಾಕೆ ಹೇಳಿದ್ರೆ, ಅಂಗಾಂಗ ದಾನ ಮಾಡಿದ್ಮೇಲೆ ನೀವು ಅಂತ್ಯಕ್ರಿಯೆನೂ ಮಾಡ್ಬೋದು ಒಂದು. ಆಮೇಲೆ ಇನ್ನೊಂದು ಏನು ತಪ್ಪು ತಿಳುವಳಿಕೆ ಐತಂದ್ರೆ, ನಿನ್ನೆ ಒಬ್ರು ಫೋನ್ ಹಚ್ಚಿದಾರೆ ನಮಗೆ, ಸರ್ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗೈತಿ, ಎಲ್ಲಿ ಸಾಲಹಳ್ಳಿ ಅಂತೇಳಿ, ರಾಮದುರ್ಗ ಅಂತಲೇ, ನಾವು ಆರ್ಗನ್ ಡೊನೇಷನ್ ಮಾಡ್ಬೇಕಂತೇವಿ, ಅವ್ರ ಸದ್ಯ ಈಗ ಬಾಗಲಕೋಟೆ ಸಿವಿಲ್ ಹಾಸ್ಪಿಟಲ್ನಾಗ ಅದಾರ ಅಂತ ಹೇಳಿ ಫೋನ್ ಹಚ್ಚಿದ್ರು. ನಾವು ಬರ್ರಿ ಅಂತೀವಿ. ಬರ್ರಿ ಅಂದ ಕೂಡ ಅವರು ಊರು ಬಿಟ್ರು, ಅಲ್ಲಿಂದ ಊರು ಬಿಟ್ಟು ಬರೋಕೆ 1 ಕಿಲೋಮೀಟರ್ ಆಗಿತ್ತು. ಸರ್ ತಪ್ಪು ತಿಳ್ಕೊಬೇಡ್ರಿ, ನಾವು ಒಂದು ಪ್ರಶ್ನೆ ಕೇಳ್ತೀವಿ, ಮತ್ತೆ ಅದಕ್ಕೆ ನೀವು ಇಲ್ಲೇ ಹೇಳಿದ್ರೆ ನಾವು ಬರೋದು ತಪ್ತೈತಿ. ಇಲ್ಲ, ಅವ್ರ ಮನ್ಯಾಗ 2 ಕೂಸು ಸಣ್ಣ ಓದಾವು, ಇನ್ನೊಂದು ಜಸ್ಟ್ ಡೆಲಿವರಿ ಆಗೈತಿ, ಅವ ರೋಡ್ ಹೆಲ್ಮೆಟ್ ಹಾಕೊಂಡ್ರಿಕ್ಕಿಲ್ಲ, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಡೆತ್ ಆಗೈತಿ, ಅವಂಗ ನೀವು ಏನಾರ ಏನಪ್ಪ ಕಾಂಪೆನ್ಸೇಟರಿ ಧನ ಸಹಾಯ ಮಾಡಬಹುದನ ಅಂತ ಕೇಳಿದ್ರು ಅವರು.
ನಾವು ಹೇಳಿಬಿಟ್ಟಿವಿ ಧನ ಸಹಾಯ ಮಾಡಕ್ ಬರೋದಿಲ್ಲ. ದಾನ ಅಂದ್ರೆ ಏನು, ಯಾವುದೇ ಪ್ರತಿಫಲ ಅಪೇಕ್ಷೆ ಕೊಡ್ತಕ್ಕಂಥದಕ್ಕೆ ದಾನ ಅಂತಾರೆ. ಸೊ ಮಕ್ಕಳು ಸಣ್ಣ ಇರ್ಬೋದು, ನೀವು ವಿಚಾರ ಮಾಡಿದ್ದು ಕರೆ, ಬಟ್ ಇದು ನಮ್ಮ ಕಾನೂನು ಚೌಕಟ್ಟಿನಲ್ಲಿ ಈ ರೀತಿ ದುಡ್ಡು ಕೊಟ್ಟು ಅಂಗಾಂಗಗಳನ್ನ ನಾವು ಕೊಡ್ತೇವೆ ಅಂತ ಅನ್ನೋದನ್ನ ಕಾನೂನಾತ್ಮಕವಾಗಿ ಇದು ತಪ್ಪು, ನೀವು ಬರಾಕ್ ಹೋಗ್ಬೇಡ್ರಿ, ನೀವು ಮುಂದಿನ ನಿಮ್ ಕ್ರಿಯೆ ನೀವು ಮಾಡ್ಕೋರಿ ಅಂತ ಹೇಳಿದಾಗ ಹಿಂಗೆ ಜನಕ್ಕೆ ಏನಿದೆ ಅಂದ್ರೆ ನಾವು ಇಷ್ಟು ಆರ್ಗನ್ ಕೊಡತ್ತೀವಿ, ಏನೋ ರೊಕ್ಕ ಕೊಡಬಹುದು ಅಥವಾ ಇದಕ್ಕೆ ಮಾನಿಟರಿ ಬೆನಿಫಿಟ್ ಸಿಗಬಹುದು ಅಂತ ಇಟ್ಕೊಂಡ್ರೆ ಮಾನಿಟರಿ ಬೆನಿಫಿಟ್ ಯಾವುದೂ ಇರುವುದಿಲ್ಲ. ಅದನ್ನ ಇಟ್ಕೊಂಡು ದಾನ ಮಾಡಾಕತ್ತಿದ್ರೆ ಮಾಡಾಕ್ ಹೋಗ್ಬೇಡ್ರಿ, ಅದು ತಪ್ಪು. ಏನಪ್ಪಾ ತಿಳುವಳಿಕೆ, ಅಂಗಾಂಗ ದಾನ ಮಾಡೋದಕ್ಕೆ ನಾವು ಯಾವುದೇ ರೀತಿಯಿಂದ ಇದಕ್ಕೆ ಮಾನಿಟರಿ ಬೆನಿಫಿಟ್ ಇರುವುದಿಲ್ಲ. ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವಿಶ್ವ ಅಂಗಾಂಗ ದಾನ, ವರ್ಲ್ಡ್ ಆರ್ಗನ್ ಡೊನೇಷನ್ ಡೇ. ಈ ಒಂದು ದಿನದ ಕುರಿತು ವಿವರವಾದ ಮಾಹಿತಿ ಡಾಕ್ಟರ್ ಮಹಾಂತೇಶ್ ರಾಮಣ್ಣವರವರು ಕೊಡ್ತಾ ಇದ್ದಾರೆ. ಸರ್, ಈಗ ಯಾವ ವೈದ್ಯಕೀಯ ಪರಿಸ್ಥಿತಿಯು ಒಬ್ಬ ವ್ಯಕ್ತಿಯನ್ನು ಅಂಗಾಂಗ ದಾನ ಮಾಡುವುದರಿಂದ ಸಂಪೂರ್ಣವಾಗಿ ತಡೆಯುತ್ತೆ? ಇಲ್ಲಿ ಬಹಳ ಉತ್ತಮವಾದ ಪ್ರಶ್ನೆ. ಅಂದ್ರೆ ಪ್ರೆಷಿಯಸ್ಟ್ ಈ ಅಂಗಾಂಗ ದಾನದಾಗಿರೋದು ಸಮಯ. ಈಗ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಟ್ಟು ಹೇಳ್ತೇನೆ. ಈಗ ನನಗೆ 2 ಕಿಡ್ನಿ ಫೇಲ್ಯೂರ್ ಆಗ್ಯಾವ, ನನಗೆ ಕಿಡ್ನಿ ಬೇಕಾಗಿರ್ತೈತಿ. ಈಗ ಕಿಡ್ನಿ ಬೇಕಂದಾಗ ನಂದು O ಪಾಸಿಟಿವ್ ಬ್ಲಡ್ ಗ್ರೂಪ್ ನಂದು. ನಾ ಈಗ ಕಿಡ್ನಿ ಕೊಡೋರು ಒಂದು ಮನೆಯಾಗಿನವ್ರು ಕೊಡಬೇಕು, ಅದು ಫ್ಯಾಮಿಲಿ ಟ್ರೀ ಒಳಗೆ ಕೊಡಬೇಕು. ಫ್ಯಾಮಿಲಿ ಟ್ರೀ ಒಳಗೆ ಮ್ಯಾಚ್ ಆಗಲಿಲ್ಲ, ನಂದು O ಪಾಸಿಟಿವ್ ಅವ್ರು ಯಾರು ಇರ್ಲಿಕ್ಕಂದ್ರೆ ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ, ಥರ್ಡ್ ಡಿಗ್ರಿ ಅಂತ ಮಾಡ್ತೀವಿ. ಯಾವಾಗಲೂ ಬದುಕಿದ್ದಾಗ ಫ್ಯಾಮಿಲಿ ಟ್ರೀ ಒಳಗೆ ಕೊಡಬೇಕು ಹೊರತು ಬೇರೆದವ್ರು ಕೊಡ್ಲಿಕ್ಕೆ ಬರೋದಿಲ್ಲ, ಕಿಡ್ನಿ ಆಗಲಿ ಲಿವರ್ ಆಗಲಿ. ಈಗ ನಂದ್ರಾಗ 2 ಕಿಡ್ನಿ ಫೇಲ್ ಆಗ್ಯಾವ, ನಾ ಡಯಾಲಿಸಿಸ್ ಮೇಲೆ ಅದೇನಿ, ನನಗೆ ಕೊಡಬೇಕು. ಬಟ್ ನನಗೆ ಟೈಮ್ ಅಲ್ಲಿ ವೇಟಿಂಗ್ ಲಿಸ್ಟ್ ಸಿಕ್ಕಾಪಟ್ಟೆ ಇದೆ. ಈಗ ಅಂತ ಸಂದರ್ಭದಾಗ ಯಾರೋ ಒಬ್ರು ಏನಪ್ಪಾ ಬ್ರೈನ್ ಡೆತ್ ಆಗ್ತದೆ. ಬ್ರೈನ್ ಡೆತ್ ಆದ ಕೂಡ ಅವ್ರು ಕೊಡ್ಬೇಕನ್ನೋರು ಏನಪ್ಪಾ ಅಂದ್ರೆ ಮನೆಯಾಗಿನವರು ಅಲ್ಲಿ ಅವ್ರು ಆದ ಕೂಡಲೇ ಇಷ್ಟು ಸಮಯ ಒಳಗೆ ಎಷ್ಟು ದೌಡು ಕೊಡ್ತೀರಿ ಅಷ್ಟು ಗೋಲ್ಡನ್ ಅವರ್, ಅವ್ರ ಬ್ರೈನ್ ಡೆತ್ ಆಗೈತಂತ ತಿಳಿಸಿದ ಕೂಡಲೇ ಗೋಲ್ಡನ್ ಅವರ್ ಸ್ಟಾರ್ಟ್ ಆತ್ರಿ. ಅವ್ರು ಕೊಡುದು ನಿರ್ಧಾರ, ಇಲ್ರಿ ನಮ್ ಬೇಡ ಅಂತ ಅವ್ರು ನಿರ್ಧಾರ ಕೊಡಾಕ ಇನ್ನೊಂದ್ ಸ್ವಲ್ಪ ನೋಡ್ರಿ ಬದುಕ್ತಾರಂತೆ. 1 ಸೋತ್ 2 ದಿವಸ ಆದ್ಮೇಲೆ ಅವ್ರ ಏನಾರು ನಿರ್ಧಾರ ಮಾಡಾಕತ್ತಾಗ ಅವಾಗ ಏನಾಕತಿ, ಆ ಕಿಡ್ನಿ ಏನ್ ಕೊಡ್ಬೇಕಂತ ಅವ್ರು ಏನ್ ಮನಸ್ಸು ಮಾಡಿದ್ರಲ್ಲ ಆ ಕಿಡ್ನಿನೂ ನಮಗೆ ಉಪಯೋಗ ಆಗುದಿಲ್ಲ. ಯಾಕಂದ್ರೆ ಬಾಡಿ ಒಳಗೆ ಸೋಡಿಯಂ ಲೆವೆಲ್, ಪೊಟ್ಯಾಷಿಯಂ ಲೆವೆಲ್ ಅವೆಲ್ಲಾನು ಇಂಪಾರ್ಟೆಂಟ್ ಆಗ್ತದೆ. ಆ ಟೈಮ್ನ ನೀವು ಡಿಸಿಷನ್ ಮಾಡ್ಲಿಲ್ಲ, ಆಮೇಲೆ ಡಿಸಿಷನ್ ಮಾಡ್ತೀರಂದ್ರೆ ಕೊಟ್ಟರು ಉಪಯೋಗ ಇಲ್ಲ. ಇಲ್ಲಿ ಅಂತವ್ರು ಏನಪ್ಪಾ ಅನರ್ಹ ಆಗ್ತಾರ. ಇದು ಒಂದೇದು. ಎರಡನೇದು ಏನಾಗ್ತದೆ ಅಂದ್ರೆ ಅವ್ರು ಅಂಗಾಂಗ ದಾನ ಮಾಡಿರ್ತಾರ, ಜನಕ್ಕೆ ಮನ್ಯಾಗ ಗೊತ್ತಿರುವುದಿಲ್ಲ, ಲಾಸ್ಟ್ ಮೂಮೆಂಟಿಗೆ ಗೊತ್ತಾಗ್ತದೆ. ಸೊ ಇವೆರಡೂ ಕೂಡ ಏನಪ್ಪಾ ಅಂದ್ರೆ ಅಂಗಾಂಗ ದಾನ ಮಾಡಲಿಕ್ಕೆ ಅನರ್ಹರಾಗ್ತಾರ ಅಂತ ಹೇಳಿ. ಸರ್, ಈಗ ದೇಹದಿಂದ ಅಂಗಾಂಗ ತೆಗೆದ ನಂತರ ಕಸಿ ಮಾಡುವ ಮೊದಲು ಹೊರಗೆ ಎಷ್ಟು ಸಮಯದವರೆಗೆ ಸುರಕ್ಷಿತವಾಗಿ ಇಡಬಹುದು? ಅಥವಾ ಬಹಳ ಉತ್ತಮವಾದ ಪ್ರಶ್ನೆ ಸರ್. ಪ್ರತಿ ಅಂಗಾಂಗಕ್ಕೂ ನಮ್ಮ ಬಾಡಿ ಒಳಗೆ ಒಂದು ಸೆಲ್ಫ್ ಲೈಫ್ ಅಂತ ಇರ್ತದೆ, ಅಂದ್ರೆ ಎಷ್ಟು ಇಡ್ಬೋದು ಅಂತ ಹೇಳಿ. ಇಲ್ಲಿ ಹೆಂಗಿದೆ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಾವು 8 ಅಂಗಾಂಗಗಳನ್ನ ತೆಗಿಬೇಕು. ಒಂದು ರೂಲ್ ಇದೆ. ಏನಂತ ರೂಲ್ ಇದೆ ಅಂದ್ರೆ, ಈಗ ನಮ್ಮ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಒಳಗೆ ಯಾರಾದರೂ ಅಂಗಾಂಗ ದಾನಕ್ಕೆ ಫಿಟ್ ಆಗಿದ್ರೆ, ಅವರು ಪೇಷಂಟ್ ಇದ್ರೆ, ಅಷ್ಟು ಅಂಗಾಂಗಗಳನ್ನ ನಮಗೆ ತೆಗೆದುಕೊಳ್ಳಲಿಕ್ಕೆ ಏನಪ್ಪಾ ಇದರಿಂದ ಜೀವ ಸಾರ್ಥಕತೆಯಿಂದ ಪರ್ಮಿಷನ್ ಇಲ್ಲ. ನಾವು ಬೇರೆ ಬೇರೆ ಕಡೆ ಇಲ್ಲಿ ಧಾರವಾಡಕ್ಕಾಗಲಿ, ಹುಬ್ಳಿಗಾಗಲಿ, ಈ ಕಡೆ ದಾವಣಗೆರೆ ಆಗಲಿ, ಬೆಂಗಳೂರಿಗಾಗಲಿ ಅದರ ಅವಶ್ಯಕತೆ ಎಲ್ಲೈತೆ ಅಲ್ಲಿ ಮಾಡ್ಬೋದು. 8 ಅಂಗಾಂಗಗಳಲ್ಲಿ ನಮಗೊಂದು 2-3 ಆರ್ಗನ್ ನಾವು ತಗೊಂಡ್ರೆ ಉಳಿದ ಆರ್ಗನ್ನ ಬೇರೆ ಬೇರೆ ಕೊಡಬೇಕು. 2 ಕಿಡ್ನಿ ಇರ್ತಾವೆ, ಒಂದು ಕಿಡ್ನಿ ನಾವು ಉಪಯೋಗ ಮಾಡ್ಕೋಬಹುದು, ಇನ್ನೊಂದು ಕಿಡ್ನಿ ಅಂತ ಇನ್ನೊಬ್ಬರಿಗೆ ಕೊಡ್ಬೋದು. ಈ ರೀತಿ ಅಂಗಾಂಗಗಳನ್ನ ನಾವು ಏನಪ್ಪಾ ಅಂದ ಕೊಡ್ಬೇಕಂದಾಗ ಇದಕ್ಕೊಂದು ಸೆಲ್ಫ್ ಲೈಫ್ ಅಂತ ಐತ್ರಿ. ಹಾರ್ಟ್ 3-4 ತಾಸು, ಅದೇ ಕಿಡ್ನಿ 36 ತಾಸು ನಾವು ಹೊರಗಿಡ್ಬೋದು. ತೆಗೆದ ಮೇಲೆ ತೆಗೆದಂದ್ರೆ ನಾವು ತೆಗೆದಿಟ್ಟಿದ್ದು ಮಾಡೋಲ್ಲ. ಇದರಲ್ಲಿ ಮೇನ್ ಇದೆ ಅಂದ್ರೆ ಪ್ರತಿ ಅಂಗಾಂಗಕ್ಕೂ ಸೆಲ್ಫ್ ಲೈಫ್ ಇದ್ದಾಗ ನಾವು ಆರ್ಗನ್ಸ್ ತೆಗಿಯೋಕ್ಕಿಂತ ಮುಂಚೆ ಯಾರಲ್ಲಿ ಆರ್ಗನ್ ಡೊನೇಷನ್ ಅವ್ರು ಒಪ್ಪಿಗೆ ಕೊಟ್ಕೊಳ್ಳಿನ ಯಾರಿಗೆ ಹಾಕ್ಬೇಕಲ್ಲ ಆ ಪೇಷಂಟ್ ನಮ್ಮ ಸೈಡ್ ರೆಡಿ ಇರ್ಬೇಕು. ಅಲ್ಲಿ ಇರ್ಲಿಲ್ಲ ಅಂದ್ರೆ ತೆಗೆದಿಟ್ಟು ಆಮೇಲೆ ಯಾರಿಗೆ ಬೇಕಂತ ನಾವು ಕೇಳ್ಕೊಂಡು ಕೈ ಮಾಡಿ ಕರೆದ್ರ ಉಪಯೋಗ ಆಗುದಿಲ್ಲ. ಅದು ಇಲ್ಲಿ ಹಾಕುವುದು ಮತ್ತು ತೆಗೆಯುವುದು ಎರಡೂ ಕ್ರಿಯೆ ಕರೆಕ್ಟ್ ಆಗಬೇಕು. ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ ಪ್ರತಿಯೊ ಅಂಗಾಂಗಕ್ಕೂ ಒಂದು ಸೆಲ್ಫ್ ಲೈಫ್ ಇದೆ. ಹಾರ್ಟ್ ಬಹಳ ತನಕ ಇಡಾಕ್ ಬರುದಿಲ್ಲ, ಅದು ಬಹಳ 3-4 ತಾಸೊಳಗೆ ನಾವು ಇನ್ನೊಬ್ರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ಲೇಬೇಕು, ಕಸಿ ಮಾಡ್ಲೇಬೇಕು. ಕಿಡ್ನಿಗೆ 36, ಹಿಂಗೆ ಬೇರೆ ಬೇರೆ ಆರ್ಗನ್ಕ್ಕೆ ತನ್ನದೇ ಆದಂತ ಒಂದು ಸೆಲ್ಫ್ ಲೈಫ್ ಅಂತಿದೆ. ಸೊ ಇಲ್ಲಿ ಏನಿದೆ ಅಂದ್ರೆ ಇದೊಂದು ಸಾಮೂಹಿಕ ಟೀಮ್ ವರ್ಕ್. ಇದ್ರಾಗ ಎಲ್ಲರೂ ಟೀಮ್ ವರ್ಕ್ ಆಗಿ ಮಾಡಿದ್ರೆ ಅಷ್ಟ ಅಂಗಾಂಗ ದಾನಕ್ಕೆ ಅನುಕೂಲ ಆಗತ್ತೆ ಹೊರತು ಒಬ್ಬ ದಾನ ಕೊಟ್ಟ ಹಾಕಿಸ್ಕೋರಿಗೂ ನಾವು ಕರೆಕ್ಟ್ ಟೀಮ್ ವರ್ಕ್ ಆಗಿ ಮಾಡ್ಕೊಂಡು ಅದನ್ನ ಆ ಟೈಮ್ ಮಾಡಿದ್ರೆ ಡೆಫಿನೆಟ್ಲಿ ಮಾಡ್ತಾರೆ. ಮತ್ತು ಇದರಿಂದ ಏನಾಗ್ತದಪ್ಪ ಅಂದರೆ ಜನರಿಗೆ ಅದನ್ನು 8 ಅಂಗಾಂಗ ಕೊಟ್ಟದ್ದು ಕೂಡ ಸಾರ್ಥಕತೆ ಉಪಯೋಗ ಮಾಡಲಿಕ್ಕೆ ಅನುಕೂಲ ಆಗ್ತದಂತೆ. ಈಗ ಅಂಗಾಂಗ ದಾನ ವಿಷಯ ಬಂದಾಗ ಸರ್ಕಾರಿ ಹಾಗೂ NGO ಗಳ ಪಾತ್ರವೇನು, ಅದ್ರ ಬಗ್ಗೆ? ಮೊದಲೇದಾಗಿ ನಾನು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂತಂದ್ರೆ ಕಳೆದ 1-2 ವರ್ಷದಿಂದ ಯಾರು ಅಂಗಾಂಗ ದಾನ ಮಾಡ್ತಾರ, ಇದೇ ಏನಪ್ಪಾ ಆಗಸ್ಟ್ 15 ಮತ್ತು ಜನವರಿ 26ರಂದ ಆ ಕುಟುಂಬದವ್ರು ಮಾಡಿದವರ ಕುಟುಂಬ ಸದಸ್ಯರನ್ನ ಕರೆಸಿ ಅವರಿಗೆ ಒಂದು ಸನ್ಮಾನವನ್ನ ಅವರಿಗೆ ಗೌರವಪೂರ್ವಕವಾಗಿ ಸನ್ಮಾನ ಮಾಡ್ತಾರ. ಆ ಗೌರವಪೂರ್ವಕ ಯಾಕೆ ಮಾಡ್ತಾರ ಅಂದ್ರೆ ಹೆಂಗ ಯೋಧರ ನಮ್ಮ ಗಡಿ ಕಾಯ್ತಾರ, ಅವ್ರು ಹುತಾತ್ಮರಾಗ್ತಾರ. ಹುತಾತ್ಮರಾದಾಗ ಅವ್ರಿಗೆ ಏನು ಗೌರವ ಸಲ್ಲಿಸ್ಬೇಕಾಯ್ತಲ್ಲ, ಆ ನಮ್ಮ ವೈದ್ಯಕೀಯ
ಕ್ಷೇತ್ರಕ್ಕೆ ಯಾರು 8 ಅಮೂಲ್ಯವಾದ ಜೀವನ ಉಳಿಸ್ಲಿಕ್ಕೆ ಅಂಗಾಂಗ ದಾನ ಮಾಡಿದಂತ ಆ ದಾನಿಗೆ ಒಂದು ಗೌರವಪೂರ್ವಕವಾಗಿ ಆ ಕೃತಜ್ಞತೆ ಸಲ್ಲಿಸಲಿಕ್ಕೆ ಆಗಸ್ಟ್ 15 ಮತ್ತು ಜನವರಿ 26ರಂದು ಅಂಗಾಂಗ ದಾನ ಮಾಡಿದ ಅವರ ಸಂಬಂಧಿಕರನ್ನ ಕರೆಸಿ ಅವತ್ತು ವಿಶೇಷವಾಗಿ ಗೌರವಪೂರ್ವಕವಾಗಿ ಸನ್ಮಾನ ಮಾಡ್ತಾರ. ಇದಕ್ಕ ನಾನು ಮೊದಲೇ ಸರ್ಕಾರದು ಮತ್ತೆ NGO ಅಂತ ಬಂದ್ರೆ ಅದ್ರಾಗ ಅವ್ರ ಪಾತ್ರ ಬಹಳ ಇದೆ ಸರ್. ಯಾಕಂತಂದ್ರೆ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಒಳಗೆ ಅಡ್ಮಿಟ್ ಆದವರು, ನಾವು ಪೇಷಂಟ್ ಅಡ್ಮಿಟ್ ಆಗೈತೆ ಅಂದಾಗ ಅಲ್ಲಿ ಬರ್ತಕ್ಕಂಥ ಯಾರಪ್ಪ ಅಂದ್ರೆ ಒಂದು NGOs ಅವ್ರ ಕಾರ್ಯಕರ್ತನ ಪ್ರತಿಯೊಂದು ಡಾಕ್ಟರ್ ಎಲ್ಲಾ ಲೆವೆಲ್ಗೆ ಹೇಳಕ್ ಬರೋದಿಲ್ಲ. ಅವ್ರ NGOs ಪಾತ್ರ ಹೆಂಗಿದೆ ಅಂದ್ರೆ ಇವತ್ತು ಜನರಲ್ಲಿ ರಕ್ತದಾನದ ಜಾಗೃತಿ ಆಗಿದೆ, ನೇತ್ರದಾನ ಜಾಗೃತಿ ಆಗಿದೆ, ಆಮೇಲೆ ದೇಹದಾನದ ಸಿಕ್ಕಾಪಟ್ಟೆ ಆಗಿದೆ. ಆದ್ರೆ ಅಂಗಾಂಗ ದಾನದ ಜಾಗೃತಿ ಆಗ್ಬೇಕಾಗೈತಿ. ಈಗ ಈ ಅಂಗಾಂಗ ಜಾಗೃತಿಗೆ ಈಗ ಬೈಲೊಂಗಲ್ ಡಾಕ್ಟರ್ ರಾಮಣ್ಣ ಅವ್ರ ಚಾರಿಟಬಲ್ ಟ್ರಸ್ಟ್ ಆಗಲಿ, ಬೇರೆ ಬೇರೆ ನಮ್ಮ ಅವರು ಶಿವಾನಂದ್ ಹೋಗಾರ್ ಅಂತ ಹೇಳಿ ರಾಷ್ಟ್ರೀಯ ದೇಹ ಅಂಗಾಂಗ ಜಾಗೃತಿ ಸಮಿತಿ ಅಂತ ಹೇಳಿ ನಮ್ಮ ಎಲ್ಲಿ ಜೇವರಿಗೆ ಒಳಗೆ ಮಾಡ್ಕೊಂಡು ಅವರು ಕೂಡ ಇದು ಜಾಗೃತಿ ಮಾಡ್ತಾರೆ. ಹಿಂಗ NGOs ಇದ್ರ ಮುಂದೆ ಬಂದ್ರೆ ಏನಪ್ಪಾ ಅಂದ್ರೆ ಇದು ಅಲ್ಲಲ್ಲೇ ಮಾಡಿದಾಗ ವಿಶೇಷವಾಗಿ ನಾ ಹೇಳ್ಬೇಕಂತಂದ್ರೆ ನಮ್ಮ NGOಕ್ಕಿಂತ ಧಾರ್ಮಿಕ ಗುರುಗಳು ಬಹಳ ಮಾಡಾಕತ್ತಾರ. ಧರ್ಮ ಗುರುಗಳು ಯಾರು ಅಂದ್ರೆ ನಮ್ಮ ಎಲ್ಲಾ ಮಠಾಧೀಶರು ತಮ್ಮ ಪ್ರವಚನಿಗೆ ಶ್ರವಣ ಮಾಸ ಬಂತು, ಶ್ರವಣ ಮಾಸದಾಗ ಬಂದ ಕೂಡಲೇ ಪ್ರವಚನ ಸ್ಟಾರ್ಟ್ ಆಕತಿ. ನಾವು ಮೊನ್ನೆ ಮುನವಳ್ಳಿಯ ಸೋಮಶೇಖರ್ ಮಠದ ಮುರುಗೇಂದ್ರ ಶ್ರೀಗಳಲ್ಲಿ ನಮ್ಮ ಅಲ್ಲಿ ಮುನವಳ್ಳಿಯ ಉಮೇಶ್ ಬಾಳಿ ಅವರು ಜೆಂಟ್ಸ್ ಗ್ರೂಪ್ ಆಗಲಿ, ರೋಟರಿ ಕ್ಲಬ್ ಆಗಲಿ, ಲಯನ್ಸ್ ಕ್ಲಬ್ ಆಗಲಿ, ಬೇರೆ ಬೇರೆ ಗ್ರೂಪ್ದವರು ವೇದಾಂತ ಫೌಂಡೇಶನ್ ಆಗಲಿ, ಇವರೆಲ್ಲರೂ ಕೂಡ್ಕೊಂಡು ನಮ್ಮ ಬೆಳಗಾವಿ ಜಿಲ್ಲೆ ಒಳಗ ನಮ್ಮ ಡಾಕ್ಟರ್ ರಾಮಣ್ಣ ಅವ್ರ ಚಾರಿಟಬಲ್ ಟ್ರಸ್ಟ್ ಕೂಡ್ಕೊಂಡು ಈ ಅಂಗಾಂಗ ದಾನದ ಬಗ್ಗೆ ಜಾಗೃತಿ ಮಾಡತ್ತಾರ. ನನ್ನ ಪ್ರಕಾರ ಕೇಳಿದ್ರೆ ಇದಕ್ಕೆ ಬೆಸ್ಟ್ ಯಾರಪ್ಪ ಅಂದ್ರೆ ಧರ್ಮ ಗುರುಗಳು. ಯಾಕಂದ್ರೆ ಧರ್ಮ ಗುರುಗಳು ಹೇಳ್ಬೇಕು ಏನಂತಂದ್ರ ನೀವು ಬಾಡಿ ದಾನ ಮಾಡೋದ್ರಿಂದ ಆಗಲಿ, ಅಂಗಾಂಗ ದಾನ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಏನಪ್ಪಾ ಅಂತ್ಯಕ್ರಿಯೆಗೆ ಅಥವಾ ಈ ಆತ್ಮಕ್ಕಾಗಲಿ ಚ್ಯುತಿ ಬರುವುದಿಲ್ಲ, ಮಾಡ್ರಿ ಅಂತ ಹೇಳಿದಾಗ ಸ್ವತಃ ನಮ್ಮ ಮುರುಗೇಂದ್ರ ಮಹಾಸ್ವಾಮಿಗಳು ನೇತ್ರದಾನಕ್ಕೆ ಏನಪ್ಪಾ ಸಂಕಲ್ಪ ಮಾಡಿದ್ರೆ ನಮ್ಮ ಬೆಳಗಾವಿಯ ಕಾರಂಜಿ ಮಠದ ಶ್ರೀಗಳು ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ನೇತ್ರದಾನ, ಚರ್ಮದಾನ, ದೇಹದಾನಕ್ಕೆ ಈಗಾಗಲೇ ವಾಗ್ದಾನ ಮಾಡಿದ್ದಾರೆ. ಹಿಂಗಾಗಿ ಎಲ್ಲಾ ಧರ್ಮಗುರುಗಳು ಈ ರೀತಿ ಮುಂದೆ ಬಂದದಕ್ಕೆ ಅದು ಜನಸಾಮಾನ್ಯರ ಮೇಲೆ ಪರಿವರ್ತನೆ ಆಗಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಂಗ ನೇತ್ರದಾನ, ಚರ್ಮದಾನ, ದೇಹದಾನಕ್ಕೆ ಬಂದಾರ, ಇನ್ನ ಅಂಗಾಂಗ ದಾನಕ್ಕೂ ಕೂಡ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿಕ್ಕೆ ನಾನು KLE ವೇಣುಧ್ವನಿ ಮುಖಾಂತರ ಎಲ್ಲರಿಗೂ ಕೂಡ ವಿನಂತಿಸುತ್ತೇನೆ ಸರ್. ಡಾಕ್ಟರ್ ಸರ್, ಅಂಥ ಸಂದರ್ಭದಲ್ಲಿ ಸಂಖ್ಯೆಯ ಬಗ್ಗೆ ಮಾತನಾಡೋಣ. ಆಸ್ಪತ್ರೆಯಲ್ಲಿ ಡೊನೇಷನ್ ಸಂಖ್ಯೆ ವಿತ್ ರೆಸ್ಪೆಕ್ಟ್ ಟು ಸ್ಕಿನ್ನು, ಹಾರ್ಟು, ಕಿಡ್ನಿ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದು. ಮೊದಲೇದಾಗಿ ನಾನು ಹೇಳ್ಬೇಕಂತಂದ್ರೆ ಇಲ್ಲಿ ಭಾಳ ಜನಕ್ಕೆ ಏನು ಅಂತಂದ್ರೆ ಸರ್ ಫೋನ್ ಮಾಡ್ತಾರೆ, ಸರ್ ನಾನು ಕಿಡ್ನಿ ಕೊಡ್ಬೇಕಂದೇನ್ರಿ ಸರ್, ಲಿವರ್ ಕೊಡ್ಬೇಕಂದೇನಿ ಅಂತಾರ. ಈ ಸಂದರ್ಭದ ನಾನು ಹೇಳಕ್ಕೆ ಏನು ಮಾಡ್ತೇನೆ ಅಂದ್ರೆ ಯಾಕಂತ ಕೇಳ್ತೇನೆ ನಾನು, ಸರ್ ಪರ್ಸನಲ್ ಮಾತಾಡ್ದೈತ್ರಿ ಅಂತಾರ. ಯಾಕ್ರಿ ಅಂತ ಕೇಳ್ತೇನೆ ನಾನು. ಇಲ್ರಿ ಸರ್ ಸಾಲ್ ಭಾಳ ಆಗೈತಿ, ಒಂದು ಕಿಡ್ನಿ ತಗೋತಿರೇನು, ಲಿವರ್ ತಗೋತಿರೇನು ಅಂತ ನಮ್ಗೆ ಫೋನ್ ಬರ್ತಾವೆ. ದಯವಿಟ್ಟು ಈ ಸಂದರ್ಭದ ನಾನು ಹೇಳ್ತೇನೆ, ಬದುಕಿದ್ದಾಗ ಯಾವುದೇ ಅಂಗಾಂಗಗಳನ್ನ ನೀವು ಸಾಲ ಮಾಡ್ಕೊಂಡಿದ್ದಕ್ಕೆ ಒಬ್ಬಕ್ಕೆ ಫೋನ್ ಹಚ್ಚಿದ್ಲಿ, ಎಲೆಕ್ಷನ್ದಾಗ ನಿತ್ತು, ಗ್ರಾಮ ಪಂಚಾಯತಿ ನಿತ್ತು, ಆಕಿಗೂ ಕೂಡ ಭಾಳ ಸಾಲ ಮಾಡ್ಕೊಂಡೇನ್ರಿ ಸರ್, ಒಂದು ಕಿಡ್ನಿ ತಗೋತಾರ ಅಂತ. ಇದು ನೈಜ ಘಟನೆ ಹೇಳಾಕತ್ತೀನಿ. ಇವನು ಎಲ್ಲ ಆದಾಗ ಒಂದು ಕಳಕಳಿ ವಿನಂತಿ ಅಂದ್ರೆ ಪಾಪ ಅವ್ರ ಒಂದು ಪರಿಸ್ಥಿತಿಗೆ ಅವ್ರು ಕೇಳಿರ್ತಾರ, ನಾವು ವೈದ್ಯರಾದವ್ರು ನಮ್ಮ ಧರ್ಮ ಏನಪ್ಪಾ ಅದನ್ನ ತಿಳಿಸುವಂತದ್ದು. ಈ ರೀತಿ ಬದುಕಿದ್ದಾಗ ಯಾವುದೇ ಅಂಗಾಂಗಗಳನ್ನ ರೊಕ್ಕಕ್ಕಾಗ್ಲಿ ದಾನ ಮಾಡ್ಲಿಕ್ಕೆ ಬರೋದಿಲ್ಲ. ಇನ್ನ ನಾವು ನಮ್ಮ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಏನ್ ಬಯಸ್ತೇನೆ ಅಂದ್ರೆ, ನಮ್ಮ KLE ಸ್ಕಿನ್ ಬ್ಯಾಂಕ್ ಅಂತ ಇದೆ, ಚರ್ಮ ಭಂಡಾರ, KLE ರೋಟರಿ ಸ್ಕಿನ್ ಬ್ಯಾಂಕ್ ಅಂತಲ್ಲಿ ನಾವು ವಿಶೇಷವಾಗಿ ಹೇಳ್ಬೇಕಂದ್ರೆ ಮರಣಾನಂತರ ಅದು ಮನೆಯಲ್ಲಾಗ್ಲಿ ಆಸ್ಪತ್ರೆಯಲ್ಲಾಗ್ಲಿ ಮಾಡಿದ್ಮ್ಯಾಗ 137 ಜನ ಈಗಾಗಲೇ ನಮ್ಮ ಚರ್ಮದಾನ ಮಾಡಿದ್ದಾರೆ. ಅದಲ್ಲದೆ ನಾವು 28ಕ್ಕೂ ಹೆಚ್ಚು ಯಕೃತ್, ಲಿವರ್ ಈಗಾಗಲೇ ನಾವು ಕಸಿ ಮಾಡಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೇವೆ. ಅದೇ ರೀತಿಯಾಗಿ ನಮ್ದು ಹಾರ್ಟ್ ಫೌಂಡೇಶನ್ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ 16ಕ್ಕೂ ಹೆಚ್ಚು ಏನಪ್ಪಾ ಅಂದ್ರೆ ನಾವು ಹೃದಯ ಕಸಿ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಅನ್ನ ಮಾಡಿದ್ದೇವೆ. ಅದೇ ರೀತಿಯಾಗಿ ನಾವು ಕಿಡ್ನಿ ತಗೊಂಡಾಗ 120ಕ್ಕೂ ಹೆಚ್ಚು ಏನಪ್ಪಾ ಅಂದ್ರೆ ನಮ್ದು ಕಿಡ್ನಿ ಏನಪ್ಪಾ ಟ್ರಾನ್ಸ್ಪ್ಲಾಂಟ್ ಆಗಿದ್ದಾವೆ. ಇವನ್ನೆಲ್ಲ ಆಮೇಲೆ ಅದೇ ರೀತಿ ನಾವು ಇನ್ನು ಪುಪ್ಪುಸ್ ಅಂದ್ರೆ ಲಂಗ್ಸ್ ಟ್ರಾನ್ಸ್ಪ್ಲಾಂಟೇಶನ್ ಸ್ಟಾರ್ಟ್ ನಾವು ಮಾಡ್ಲಿಕ್ಕೆಲ್ಲ ತಯಾರಿ ಆಗ್ತಿದೆ. ಇದು ನಮ್ಮ ಬೆಂಗಳೂರು ಬಿಟ್ಟರೆ ಉತ್ತರ ಕರ್ನಾಟಕದಲ್ಲಿ ನಮ್ಮ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ಯಾರಿಗಾದ್ರೂ ಡೌಟ್ ಇತ್ತಂದ್ರೆ ನೀವು ನಮ್ಮ KLE ಆಸ್ಪತ್ರೆಗೆ ಯಾವುದೇ ಒಂದು ನಂಬರ್ಗೆ, ಹೆಲ್ಪ್ಲೈನ್ ನಂಬರ್ಗೆ ನೀವು ಫೋನ್ ಹಚ್ಚಿದ್ರೆ ಇದಕ್ಕೆ ಸಮಗ್ರವಾಗಿ ಮಾಹಿತಿ ಕೊಡ್ತಾರ. ನಂದು ಸಂದರ್ಶನ ಮುಗಿದ್ಮೇಲೆ ನಮ್ಮ ನಂಬರು ಕೊಡ್ತೇವೆ. ನಿಮಗೆ ಏನೋ ತಪ್ಪು ತಿಳುವಳಿಕೆ ಇದ್ರೆ ಅದನ್ನ ತಿಳ್ಕೋರಿ. ಮತ್ತ ಇದನ್ನ ನಿಮ್ಗೆ ಅಂಗಾಂಗದ ಯಾರ್ಯಾರ್ದು ನಂಬರ್ ಇಟ್ಕೊಂಡಿರ್ತೀರಿ ಮೊಬೈಲ್ದಾಗ, ಇದಕ್ಕೆ ಸಂಬಂಧಪಟ್ಟವ್ರದ್ದು ನೀವು ನಂಬರ್ ಇಟ್ಕೊಂಡಿದ್ರ ಅಂದ್ರೆ ಯಾರೋ ನೀವು ಮಾಡ್ಬೇಕಂತಿಲ್ಲ, ನೀವು ನಿಮ್ಮ ಮನಿ ಬಾಜು ಯಾರೋ ಒಬ್ರು ಏನೋ ಡೆತ್ ಆದಾಗ ಅಥವಾ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆದಾಗ, ವಿಶೇಷವಾಗಿ ಅಂಗಾಂಗ ದಾನ ಯಾವಾಗ ಆಗ್ತಾವ ಅಂದ್ರೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ನಾವು ಹೆಲ್ಮೆಟ್ ಹಾಕುವಂತೀವಿ. ಇತ್ತಿದ್ಲಾಗ ಜನರು ಟ್ರಿಪಲ್ ರೈಡ್ ಮಾಡಕತ್ತಾರ, ಕಿವಿ ಒಳಗ ಇಯರ್ ಫೋನ್ ಇಟ್ಕೋತಾರ, ಆಮೇಲೆ ಹೆಲ್ಮೆಟ್ ಹಾಕೋಂಗಿಲ್ಲ. ಆಮೇಲೆ ಇತ್ತಿತ್ಲಾಗ ಏನಾಗಿದೆ ಅಂದ್ರೆ ಇದು ಟ್ರೆಂಡ್ ಹೆಚ್ಚಾತಂದ್ರೆ ದಯವಿಟ್ಟು ಮೊದಲು ನೀವು ಬದುಕ್ರಿ.
ಶತಾಯು ಆಗ್ರಿ, ಆಮೇಲೆ ಅಂಗಾಂಗ ದಾನ ಮಾಡ್ರಿ. ಈ ಹೆಲ್ಮೆಟ್ ಹಾಕೋದ್ಲೆ ಮನ್ಯಾಗ ತಂದೆ ತಾಯಿಗೆ ಹೇಳಿದ್ರು ಕೂಡ ನೀವು ಮಾತು ಕೇಳಿದಾಗ ಹೆಲ್ಮೆಟ್ ಹಾಕೊಂಡು ತಲೆ ಸುರಕ್ಷಿತವಾಗಿ ಇಟ್ಕೋಬೇಕು. ಯಾವಾಗ ತಲೆಗೆ ಬಲವಾದ ಪೆಟ್ಟು ಬಿತ್ತಂದ್ರೆ ಅವರು ಬ್ರೈನ್ ಡೆತ್ಗೆ ಹೋಗ್ತಾರೆ ಸರ್. ಅದು ಡಾಕ್ಟರ್ ನ್ಯೂರೋ ಸರ್ಜನ್ಸ್ ಅದು ಎಲ್ಲ ಮಾಡ್ಕೊಂಡಾಗ ಇಂಥ ಸಂದರ್ಭದಾಗ ನಾವೇನು ಹೇಳ್ತೇವೆ ಅಂದರೆ ಆದಷ್ಟು ನೀವು ಮೊದಲು ಸದೃಢವಾಗಿ ಬದುಕಿ ಎಲ್ಲ ಮಾಡಿದಾಗ ಆಕತಿ. ಇತ್ತಿತ್ತಲಾಗ ಏನಾಕೈತೆ ಅಂದ್ರೆ ಯಕೃತ್ ಯಾಕೆ ಹಾಳಾಗತ್ತಂದ್ರೆ ನಾವು ಅತಿಯಾದ ಮದ್ಯಪಾನ ಧೂಮಪಾನ ಮಾಡೋದ್ರಿಂದ ಯಕೃತ್ ಹಾಳಾಕತಿ. ಒಂದು ಯಕೃತ್ ತೆಗೆದು ಹಾಕಬೇಕಾದ್ರೆ ಮಿನಿಮಮ್ 20-30 ಲಕ್ಷ ರೂಪಾಯಿ ಬೇಕು. ಅದು ಬ್ಲಡ್ ಗ್ರೂಪ್ ಮ್ಯಾಗ. ನೀವು ಹೊಲ ಮನಿ ಮಾರಿದ್ರು ನಿಮಗೆ ಆಗುದಿಲ್ಲ. ಅದಕ್ಕೆ ಚಟ ಮಾಡೋರಿದ್ರೆ ದಯವಿಟ್ಟು ಏನಪ್ಪಾ ಅಂದ್ರೆ ನಮ್ಮ ಶರೀರಕ್ಕೆ ಈ ದೇವ್ರು ಕೊಟ್ಟಂತ ಅಮೂಲ್ಯವಾದ ಈ ಶರೀರಕ್ಕೆ ಬಸವಣ್ಣವ್ರು ಹೇಳಿದಾರ ಏನಂದ್ರೆ ಈ ದೇಹವೇ ದೇಗುಲ ಅಂತ ಹೇಳಿದ್ದಾರೆ. ಈ ದೇಹ ದೇಗುಲ ಎಣ್ಣ ಕಾಲೇ ಕಂಬ ಅಂತ ಹೇಳಿದ್ರು. ಈ ದೇಹ ದೇಗುಲ ಅಂತಂಗ ಇದನ್ನ ಚಂದಗೆ ಅನುಭವಿಸ್ರಿ ಬದುಕಿದ್ದಾಗ. ಆಮೇಲೆ ಬಹಳ ಅತಿ ನೀವು ಯಾರೋ ಒಬ್ರು ಏನೋ ಚಟ ಮಾಡ್ತಾರ ಅಂತ ನೀವು ಮಾಡಕ್ ಹೋದಾಗ ಒಬ್ಬರ ಶರೀರ ಹಂಗೆ ಇನ್ನೊಬ್ರ ಶರೀರ ಇರಂಗಿಲ್ಲ. ಅದು ನಮ್ದು ಶರೀರ ಕೋಡೆಡ್ ಐತಿದ. ಅದಕ್ಕೆ ಅವ್ರು ಚಟ ಮಾಡ್ತಾರ ಅಂತೇಳಿ ನೀವು ಮಾಡಕ್ ಹೋದಾಗ ಮೊದಲು ನೀವು ಹೋಗುದಲ್ದ ಇಡೀ ಫ್ಯಾಮಿಲಿಗೆಲ್ಲ ಭಾರ ಆಗ್ತೀರಿ. ಹೆಚ್ಚಿನ ಸಂಖ್ಯೆಯಲ್ಲಿ ಏನಪ್ಪಾ ಅಂದ್ರೆ ನೀವು ವ್ಯಸನ ಮುಕ್ತ ದುಶ್ಚಟಗಳಿಂದ ದೂರ ಇದ್ದು ಮಾಡಿದ ಮ್ಯಾಗೂ ಕೂಡ ಭಗವಂತ ನಮ್ಮ ಸಾವು ಬ್ರೈನ್ ಡೆತ್ ಅಂತ ಬರ್ದಿದ್ರ ಅವಾಗ ನೀವು ಅಂಗಾಂಗ ದಾನ ಮಾಡಕ್ ಬರ್ತೈತಿ. ಇನ್ನೊಂದು ಮಾತು ಹೇಳ್ತೇನೆ, ಅಂಗಾಂಗ ದಾನ ಮಾಡ್ಬೇಕಾದ್ರೆ ಮನೆಯಲ್ಲಿ ಡೆತ್ ಆದ್ರೆ ದಯವಿಟ್ಟು ಅಂಗಾಂಗ ದಾನ ಮಾಡ್ಲಿಕ್ಕೆ ಬರಂಗಿಲ್ಲ. ಮತ್ತೊಮ್ಮೆ ಹೇಳ್ತೇನೆ, ಮನೆಯಲ್ಲಿ ಸಹಜ ಸಾವಾದ್ರೆ ಅಂಗಾಂಗ ದಾನ ಮಾಡಕ್ ಬರೋದಿಲ್ಲ. ಅದು ನಮ್ಮ ಆಸ್ಪತ್ರೆ ಒಳಗೆ ICU ಒಳಗೆ ವೆಂಟಿಲೇಟರ್ ಮ್ಯಾಗ ಇದ್ದಾಗ ಯೂಶುವಲಿ ಈ ಬ್ರೈನ್ ಡೆತ್ ಮೆದುಳು ನಿಷ್ಕ್ರಿಯ ಆಗೋ ಡಾಕ್ಟರ್ ಡಿಸೈಡ್ ಮಾಡ್ತಾರೆ. ನೀವು ಮನೆಯೊಳಗೆ ಬ್ರೈನ್ ಡೆತ್ ಆಗೈತೆ ಅಂತ ನೀವು ಡಯಾಗ್ನೋಸ್ ಮಾಡಕ್ ಬರೋದಿಲ್ಲ. ಅಂತ ಸಂದರ್ಭದಲ್ಲಿ ಡಾಕ್ಟರ್ನೇ ಹೇಳ್ತಾರೆ ಕರೆದು ಫ್ಯಾಮಿಲಿ ಮೆಂಬರ್ಸ್ಗೆ. ಅವಾಗ ಫ್ಯಾಮಿಲಿ ಮೆಂಬರ್ಸ್ ಆದವ್ರು ಸ್ವಲ್ಪ ಗಟ್ಟಿ ಮನಸ್ಸು ಮಾಡ್ಕೋಬೇಕು. ಯಾಕಂದ್ರೆ ಈ ಕಡೆ ಪೇಷಂಟ್ ಬದುಕಿಸೋದು ಡಾಕ್ಟರ್ ಕೈಯಾಗ ಇರ್ತೈತಿ, ಆಮೇಲೆ ಪೇಷಂಟ್ ಡೆತ್ ಆಗೈತಂತೂ ಡಾಕ್ಟರ್ನೇ ಹೇಳಬೇಕು. ಇದು ಒಂದು ಸಂದಿಗ್ಧ ಪರಿಸ್ಥಿತಿ. ನಾವು ಡಾಕ್ಟರ್ ಆದವರು ಹೆಂಗೆ ಹೇಳ್ಬೇಕು ಅನ್ನೋದು ಒಂದು ನಮಗೆ ಸಂದಿಗ್ಧ ಇರ್ತೈತಿ. ಯಾಕಂದ್ರೆ 1% ಏನು ಉಳಿದಿರ್ತೈತಲ್ಲ ಆ 1% ರೋಗಿಗೆ ನಾವು ಹೇಳೇವಂದ್ರೂ ಕೂಡ ಅವ್ರಿಗೆ 100% ಅದು ಉಳಿಸ್ರಿ ಅಂತಿರ್ತಾರೆ. ನಾವು ಉಳಿಸಾಕೆಲ್ಲ ಪ್ರಯತ್ನ ಮಾಡ್ತೀವಿ. ಆದ್ರೂ ಕೂಡ ಭಗವಂತ ಆ ಮರಣ ಹೊಂದಿದಾಗ ಅಂತ ಸಂದರ್ಭದಲ್ಲಿ ಏನಿದೆ ಅಂತಂದ್ರೆ ಆ ಉಳಿದಿಲ್ಲ ಅಂತಂದಾಗ ನಾವು ಏನಾರ ಅಲ್ಲಿ ಕರೆದು ಕೌನ್ಸಿಲಿಂಗ್ ಮಾಡುವಾಗ ನಿಮಗೆಲ್ಲ ಹೇಳಿದಾಗ ನಿಮಗೆ ಅವಾಗ ನೀವು ಮನೆಯಾಗಿನವ್ರು ಸಮಗ್ರವಾಗಿ ಡಿಸ್ಕಸ್ ಮಾಡಿಕೊಂಡು ಅವ್ರು ಒಪ್ಪಿಗೆ ದೌಡ್ ಕೊಟ್ರಂದ್ರೆ, ಈಗ ಅಂದ್ರೆ ಡಿಸಿಷನ್ ಟೈಮ್ ಫ್ಯಾಕ್ಟರ್ ಬಹಳ ಇಂಪಾರ್ಟೆಂಟ್ ಅಂಗಾಂಗ ದಾನದಾಗ ಕೊಟ್ರಂದ್ರೆ ಒಂದು 8 ಅಮೂಲ್ಯವಾದ ಜೀವ ಉಳಿಸ್ಲಿಕ್ಕೆ ಅನುಕೂಲ ಆಗ್ತದಂತ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ ಸರ್. ಕೊನೆಯದಾಗಿ ಯಾರು ಅಂಗಾಂಗ ದಾನಗಳ ಮಾಡ್ತಾರಲ್ಲ ಅವರಿಗೆ ನಮ್ಮ ತಂದೆಯವರು 2 ನುಡಿಗಳನ್ನು ಬರೆದಿದ್ರು. ದೇಹದಾನ ಮತ್ತು ಅಂಗಾಂಗ ದಾನ ಯಾರು ಮಾಡ್ತಾರ ಅವ್ರಿಗೆ ಮೊದಲೇದಾಗಿ ಅಂಗಾಂಗ ದಾನ ಮಾಡಿದಂಥ ವ್ಯಕ್ತಿಗಳಿಗೆ ಏನಪ್ಪಾ ಅಂದ್ರೆ ಜೀವ ಇರುವಾಗ ರಕ್ತದಾನ, ಜೀವ ಹೋಗುವಾಗ ಅಂಗಾಂಗ ದಾನ, ಜೀವ ಹೋದ ನಂತರ ನೇತ್ರ ಚರ್ಮ ದೇಹದಾನ. ಈ ನುಡಿಗಳನ್ನ ಯಾರು ಅಂಗಾಂಗ ದಾನ ವಿಶ್ವ ಅಂಗಾಂಗ ದಾನ ದಿನಾಚರಣೆಯನ್ನ August 13 ಆಚರಣೆ ಮಾಡ್ತಾರಲ್ಲ ಆ ಯಾರ್ಯಾರು ಅಂಗಾಂಗ ಇಲ್ಲಿವರೆಗೂ ಮಾಡಿದ್ದಾರೆ ಈ ನುಡಿಯನ್ನ ಅವರ ಪಾದಚರಣೆಗೆ ಅರ್ಪಿಸಿ ನನ್ನ ಮಾತುಗಳಿಗೆ ವಿರಾಮ ಮಾಡುತ್ತೇನೆ. ಕೊನೆಯದಾಗಿ ಯಾರಿಗೆ ಅಂಗಾಂಗ ದಾನದ ಬಗ್ಗೆ ಆಯ್ತು ನಿಮಗೆ ಬೇರೆ ಒಂದು ಇದನ್ನ ಹೆಂಗ್ ಮಾಡಬೇಕು ಎಲ್ಲಿ ಭೇಟಿ ಆಗ್ಬೇಕಂತಿದ್ರೆ ನನ್ನ ಮೊಬೈಲ್ ನಂಬರ್ ಹೇಳ್ತೀನಿ, ಬರ್ಕೋಬಹುದು. 9242496497. ಮತ್ತೊಮ್ಮೆ ಹೇಳ್ತೇನೆ, 9242496497. ಇದಕ್ಕೆ ಸಂಪರ್ಕಿಸಿದನಂದ್ರೆ ಇದನ್ನ ಹೆಚ್ಚಿನ ಮಾಹಿತಿಯನ್ನ ನಾನು ನೀಡಲಿಕ್ಕೆ ಬಯಸಿದ್ದೇನೆ. ಮತ್ತೊಮ್ಮೆ ಕೇಳುವವರಿಗೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ ಸರ್. ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವಿಶ್ವ ಅಂಗಾಂಗ ದಾನ ದಿನ, ವರ್ಲ್ಡ್ ಆರ್ಗನ್ ಡೊನೇಷನ್ ಡೇ ಕುರಿತು ವಿವರವಾದ ಮಾಹಿತಿ ಕೊಟ್ಟ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಶರೀರ ರಚನಾ ವಿಭಾಗದ ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರು ಹಾಗೂ ಡಾಕ್ಟರ್ ರಾಮನ್ನವರ್ ಚಾರಿಟೇಬಲ್ ಟ್ರಸ್ಟ್ ನ ಕಾರ್ಯದರ್ಶಿಗಳಾದ ಡಾಕ್ಟರ್ ಮಹಂತೇಶ್ ರಾಮನ್ನವರ್ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ. ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.